ಖ್ಯಾತಿ ಟೀಕೆ ಮಧ್ಯದಲ್ಲಿ ಉದಿಸಿದಂತಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂಜಿ ಪಾಂಡೆಯವರಲ್ಲಿರುವ ಬಾಲಗಂಠಿನಿ ಟೀಕೆ ಸ್ವಾಧ್ಯಾಯ ನಡೆಯುತ್ತಿದೆ. ಮೋಕ್ಷ ಅಧಿಕಾರದ ಚತುರ್ಥ ಮಂಗಲ ಕಲಶಕ್ಕೆ ಅದ್ವೈತಾದಿಚೇತನಾ ಜಗತಿಚೇ ಜ್ಞಾತಿರೂಪಂ ತ್ಯಜೇ ತತ್ಸಾಮಾನ್ಯ ವಿಶೇಷರೂಪ ವಿರಹಾತ್ ಸಾಸ್ತಿತ್ವಮೇವ ತ್ಯಜೇತ್ ತತ್ಯಾಗೇ ಜಡತಾಚಿತೋಪಿ ಭವತಿ ವ್ಯಾಪ್ಯೋ ವಿನಾ ವ್ಯಾಪಕಾತ್ ಆತ್ಮಾ ಶಾಂತಮುಪೈತಿ ತೇನ ನಿಯತಂ ಜ್ಞಪ್ತಿರೂಪಾಸ್ತು ಚೇತ್. ಭಾವಾರ್ಥವು ಹೀಗಿದೆ. ಯಾವ ಪ್ರಕಾರ ಸಮಸ್ತ ಜೀವ ಮೊದಲಾದ ವಸ್ತುಗಳು ಸತ್ತಾರೂಪವಿವೆ, ಅದೇ ಸತ್ವವು ಪರ್ಯಾಯ ರೂಪವಿದೆ. ಅದೇ ಪ್ರಕಾರ ಚೇತನಾವು ಅನಾದಿ ನಿಧನ ಸತ್ತಾ ಸ್ವರೂಪ ವಸ್ತು ಮಾತ್ರ ನಿರ್ವಿಕಲ್ಪವಿದೆ. ಆ ಕಾರಣದಿಂದ ಚೇತನಾದ ದರ್ಶನವೆಂಬ ಹೆಸರಿನಿಂದ ಹೇಳಲಾಗುತ್ತದೆ. ಕಾರಣವೇನೆಂದರೆ ಅದು ಸಮಸ್ತ ಜ್ಞೇಯ ವಸ್ತುಗಳನ್ನು ಗ್ರಹಣ ಮಾಡುತ್ತದೆ. ಆಯಾಯ ಜ್ಞೇಯಾಕಾರ ರೂಪವಾಗಿ ಪರಿಣಮಿಸುತ್ತದೆ. ಜ್ಞೇಯಾಕಾರ ರೂಪ ಪರಿಣಮನವು ಚೇತನಾದ ಪರ್ಯಾಯವಿದೆ. ಆ ರೂಪದಿಂದ ಪರಿಣಮಿಸುತ್ತದೆ. ಆದುದರಿಂದ ಚೇತನಾದ ಜ್ಞಾನವೆಂಬ ಹೆಸರು ಇದೆ. ಹೀಗೆ ಎರಡು ಅವಸ್ಥೆಗಳನ್ನು ಬಿಟ್ಟುಕೊಟ್ಟರೆ ಚೇತನಾ ವಸ್ತುವು ಇಲ್ಲವೆಂಬ ಪ್ರತೀತಿಯು ಉತ್ಪನ್ನವಾಗುತ್ತದೆ. ಚೇತನ ಇಲ್ಲದಿದ್ದರೆ ಇರಲಿ, ಜೀವದ್ರವ್ಯವಂತೂ ವಿದ್ಯಮಾನವಿದೆಯಲ್ಲವೇನೋ ಎಂಬ ಪ್ರಶ್ನೆಯ ಉತ್ತರ ರೂಪವಾಗಿ ಚೇತನ ಮಾತ್ರದ ಮೂಲಕ ಜೀವದ್ರವ್ಯವನ್ನು ಸಾಧಿಸಲಾಗಿದೆ. ಈ ಕಾರಣದಿಂದ ಆ ಚೇತನಾದ ಸಿದ್ಧಿಯಾಗದಿದ್ದರೆ ಜೀವದ್ರವ್ಯವೂ ಸಿದ್ಧವಾಗುವುದಿಲ್ಲ. ಅಥವಾ ಒಂದು ವೇಳೆ ಸಿದ್ಧವಾದರೆ ಅದು ಪುದ್ಗಲ ದ್ರವ್ಯದ ಹಾಗೆ ಅಚೇತನವೆಂದು ಸಿದ್ಧವಾಗುವುದು, ಚೇತನವೆಂದು ಸಿದ್ಧವಾಗಲಾರದು. ಇದ ದೋಷ ಹೇಳಿದರೆ ಸಾಮಾನ್ಯ ವಿಶೇಷದ ವಿರಹದೊಳಗ ವಸ್ತುವಿನ ಅಭಾವಾಗ್ತಿದೆ ಅನ್ನುವ ಮಾತನ್ನು ಹೇಳಿ ಇಷ್ಟೆಲ್ಲ ಸ್ಪಷ್ಟೀಕರಣ ನೀಡಿದ್ದಾರೆ. ಹಾಗಾದರೆ ಇಲ್ಲಿ ಭೇದ ಏನಿದೆ ಅದು ವಿಶೇಷ ಇದೆ. ನಿರ್ವಿಕಲ್ಪ ಚೇತನ ಮಾತ್ರ ವಸ್ತು ಏನಿದೆ ಅದು ಸಾಮಾನ್ಯ ಇದೆ. ಇಲ್ಲಿ ಭೇದ ದರ್ಶನ ಮತ್ತು ಜ್ಞಾನ ಅಂತ ಹೇಳಿ ಆಯಿತು. ಆದ್ರೆ ಆ ದರ್ಶನ ಮತ್ತು ಜ್ಞಾನ ಇದು ಪರ್ಯಾಯ ಇದೆ ಏನು ಗುಣ ಇದೆ? ಇದು ಗುಣ ಇದೆ ಏನು ಪರ್ಯಾಯ ಇದೆ ಅಂತ ಹೇಳಿ ಕೇಳಿದ್ರೆ ಅದು ಗುಣ ಇರುವೆಳೆದೊಳಗ ಅದರ ಅನುರೂಪ ಪರ್ಯಾಯ ಸಿದ್ಧ ಆದ್ರನ ಅಲ್ಲಿ ಅದಕ್ಕೆ ಭೇದದ ವ್ಯವಹಾರ ಅನ್ವಯಿಸ್ತಿದೆ, ಸತ್ತಾದ ಸಿದ್ಧಿ ಆಗ್ತಿದೆ. ಭೇದದ ವ್ಯವಹಾರ ಅಭೇದ ವಸ್ತುವಿನಲ್ಲಿ ಅಖಂಡ ವಸ್ತುವಿನಲ್ಲಿ ಜ್ಞಾನ ದರ್ಶನ ಅನ್ನುವಂಥ ಭೇದ ವಿಚಾರ ಮಾಡಿದ್ರೆ ಜ್ಞಾನ ದರ್ಶನ ಇದನ್ನು ಗುಣರೂಪವಾಗಿ ಸ್ವೀಕಾರ ಮಾಡಿದರೆ ಅಲ್ಲಿ ಗುಣನೂ ಯಾವಾಗಲೂ ಇದಾವನ. ಆದ್ರೆ ಆ ಚೇತನಾ ವಸ್ತು ಮಾತ್ರ ಯಾವ ನಿರ್ವಿಕಲ್ಪ ಹೇಳಿದರೆ ಜೀವ, ಅದರ ಸಿದ್ಧಿ ಆ ಗುಣದಿಂದ ಆಗಲೇ ಇಲ್ಲ. ಆದ್ರೆ
ಆ ಗುಣದ ಆ ರೂಪದ ಪರ್ಯಾಯ ಯಾವಾಗ ಪ್ರಕಟ ಆಗ್ತಿದೆಯೋ ಆವಾಗ ಆ ಸತ್ವದಿಂದ ಈ ಸತ್ತಾದ ಸಿದ್ಧಿಯಾಗ್ತಿದೆ. ಪ್ರತಿ ಸಮಯಕ್ಕೆ ಜ್ಞೇಯಾಕಾರ ರೂಪದಿಂದ ಜ್ಞಾನ ಪರಿಣಮಿಸ್ತಿದೆ. ಒಂದು ಅತ್ಯಂತ ಮುಖ್ಯವಾದಂಥ ವಿಷಯ ಇದರಲ್ಲಿ ಜ್ಞೇಯ ಏನಿದೆ ಅದು ಜ್ಞಾನದ್ದೇ ಪರ್ಯಾಯ ಇದೆ ಅಂಥೇಳಿ ಹೇಳಿದ್ದಾರೆ. ಜ್ಞೇಯ ಇದು ವಸ್ತು ಅಲ್ಲ, ಜ್ಞೇಯ ಇದು ಜ್ಞಾನದ್ದೇ ಪರ್ಯಾಯ ಇದೆ ಅಂಥೇಳಿನ ಜೈನ ದರ್ಶನ ಸೂಕ್ಷ್ಮ ಇದೆ. ದರ್ಶನ ಯಾವ ಪ್ರಕಾರ? ಸತ್ತಾದ ಅವಲೋಕನ ಮಾಡುವುದರಿಂದ, ಸತ್ತಾದ ಶ್ರದ್ಧೆ ಮಾಡುವುದರಿಂದ, ಸತ್ತಾದ ಗ್ರಹಣ ಮಾಡುವುದರಿಂದ ಅದ ಸತ್ವವೆಂಬ ಹೆಸರಿಗೆ ಪ್ರಾಪ್ತ ಆಯಿತು. ದರ್ಶನ ಚೇತನ ಸತ್ತಾದ ಗ್ರಹಣ ಮಾಡುವುದರಿಂದ, ಸತ್ತಾದ ಅವಲೋಕನ ಮಾಡುವುದರಿಂದ, ಸತ್ತಾದ ಸ್ವೀಕಾರ ಮಾಡುವುದರಿಂದ, ಸತ್ತಾದ ಅನುಭವ ಮಾಡುವುದರಿಂದ ಆ ದರ್ಶನವೆಂಬ ಹೆಸರು ಚೇತನಕ್ಕ ಸತ್ವರೂಪದಿಂದ ಸಿದ್ಧ ಆಯ್ತರೆ. ಆದ ಸತ್ವೇನ ಮೂಲ ಸತ್ತಾವನ್ನು ತಿಳಿಸಿರುವುದರಿಂದ ಅದಕ್ಕೆ ಸತ್ವವೆಂಬ ಹೆಸರು ಬಂತರೆ. ಹೆಸರು ಶಬ್ದ ಹೇಳಿದ್ದಾರೆ ಪ್ರಾರಂಭದೊಳಗ. ನಾಮ ಸತ್ತಾವನ್ನು ಸ್ವೀಕಾರ ಮಾಡದೇ ಇರುವಂತಹ ದರ್ಶನಕ್ಕೆ ಯಾವ ಅರ್ಥನೂ ಇಲ್ಲ. ಅದ ಸತ್ವ ಯಾವಾಗಾಯಿತು, ಅದು ಯಾವಾಗ ಸತ್ತಾದ ಗ್ರಹಣ ಅವಲೋಕನ ಸ್ವೀಕಾರ ಅನುಭವ ಮಾಡ್ತಲ್ಲ ಆವಾಗ ಅದಕ್ಕೆ ದರ್ಶನ ಚೇತನವೆಂಬ ಹೆಸರು ಪ್ರಾಪ್ತ. ಏನು ತಿಳಿತಿದೆ ನೋಡು, ನನಗೆ ತಿಳಿತಾ ಇಲ್ಲ ಅನ್ನಿಸ್ತಾ ಇದೆ. ಸತ್ತ ಮಾತ್ರ ವಸ್ತು ಏನಿದೆ, ಒಂದು ಪ್ರಕಾಶ ರೂಪ ಇದೆ, ನಿರ್ವಿಕಲ್ಪ ಅಭೇದ ಅನಾದಿ ಅನಂತ ಸತ್ತ ಮಾತ್ರ ವಸ್ತು ಇದೆ. ಅದರದ ಗ್ರಹಣ, ಅದರದ ಸ್ವೀಕಾರ, ಅದರ ಶ್ರದ್ಧೆ, ಅದರ ಅನುಭವ ನಾಲ್ಕು ಏಕಕಾಲಕ್ಕೂ ಒಂದೇ ಪರ್ಯಾಯದಿಂದ ಆಗ್ತಿದೆ. ನಿಯಮಸಾರದ ಸ್ವಲ್ಪ ಅವಲೋಕನ ಮಾಡಿದರೆ ಅಲ್ಲಿ ದರ್ಶನ ಏನಿದೆ ಅಲ್ಲ, ಅದು ಅವಲೋಕನ ಸಹಜ ದರ್ಶನ ಶಕ್ತಿ ಇದೆ, ಸಹಜ ಜ್ಞಾನ ಶಕ್ತಿ ಇದೆ ಜೀವದಲ್ಲಿ. ಯಾವಾಗ ಕಾರ್ಯ ಆಗ್ತಿದೆ ಆವಾಗ ಕಾರಣ ಅಂಥೇಳಿ ಅದಕ್ಕೆ ಹೆಸರು ಬರ್ತಿದೆ. ಆದರೆ ಆ ಸಹಜ ದರ್ಶನ ಶಕ್ತಿ ಇಷ್ಟು ಸುಂದರ ಶಬ್ದ ಪ್ರಯೋಗ ಇದಾವೆ ಅದರಲ್ಲಿ. ಸಹಜ ದರ್ಶನ ಶಕ್ತಿ, ಅದರ ಜೊತೆಯಾಗಿನ ಅದರದ ಇನ್ನೊಂದು ಅರ್ಥ ದರ್ಶನ ಮತ್ತು ಜ್ಞಾನ ಅಂಥೇಳಿ ಹೇಳಿದ ನಂತರ ದರ್ಶನದೊಳಗ ಇನ್ನೊಂದು ಅರ್ಥ ಶ್ರದ್ಧಾ ಅನ್ನೋದು ಇದೆ. ತ್ರಿಕಾಲಿ ಸಹಜ ಶ್ರದ್ಧಾ. ಹಾಗಾದರೆ ಇಲ್ಲಿ ದರ್ಶನ ಚೇತನ ಅಂಥೇಳಿ ಹೆಸರು ಯಾವಾಗ ಬರ್ತಿದೆ? ಯಾವಾಗ ಅದು ಸತ್ವರೂಪದ ಕಾರ್ಯ ಮಾಡ್ತಿದೆಯಲ್ಲ. ಏನು ಕಾರ್ಯ? ಸತ್ತಾದ ಗ್ರಹಣ, ಸತ್ತಾದ ಸ್ವೀಕಾರ, ಸತ್ತಾದ ಶ್ರದ್ಧಾ, ಸತ್ತಾದ ಅನುಭವ ಒಂದರಲ್ಲೇ ಇದೆ. ಆವಾಗ ಅದಕ್ಕೆ ಹೆಸರು ಬರ್ತಿದೆ. ಏನ? ದರ್ಶನ ಚೇತನ. ಇಲ್ಲಿದ್ರ ಚೇತನ ಅರ್ಥಾತ್ ದರ್ಶನ ಜ್ಞಾನ, ಒಂದು ದರ್ಶನ ಚೇತನ, ಒಂದು ಜ್ಞಾನ ಚೇತನ, ಇವೆಲ್ಲ ಬೆಕ್ಕ ಬಂದ್ರೆ ಹಾರಿ ಹೋಗ್ತೇನೋ ಅಂಥೇಳಿ ಗಿಳಿ ಅಂತಿತ್ತಲ್ಲ, ಹಾಗಿದೆ. ಯಾವಾಗ ಅದು ಸತ್ವರೂಪದಿಂದ ಪರಿಣಮಿಸ್ತಿದೆಯೋ, ಯಾವ್ದ ಪ್ರಕಟ ಇದೆಯಲ್ಲ, ಏನು ಪ್ರಕಟ ಇದೆ? ಸ್ವಪರಗ್ರಾಹಕ ಶಕ್ತಿ. ಅರೆ
ಕಥನದೊಳಗೆ ಒಂದು ಪುಟ ಆಗಬಹುದು, 2 ಪುಟ ಆಗಬಹುದು. ಅದರ ವಿಷಯದ ಗ್ರಹಣ ಜ್ಞಾನದೊಳಗ ಅಭೇದ ರೂಪದಿಂದ ಆಗಲಿಕ್ಕೆ ಬೇಕು. ಪ್ರಗಟ ಇದೆ ಅಲ್ಲ, ಅದು ಕಾರ್ಯ ಮಾಡ್ತಿದೆ. ಯಾರ್ದ ಪ್ರಗಟ ಇದೆ? ಸಂಪೂರ್ಣ ಕಲಶದ ಆರಂಭದಿಂದ ಅನ್ಬಹುದು, ಅಥವಾ ಕರ್ತಾಕರ್ಮ ಅಧಿಕಾರದ ಆರಂಭದಿಂದ ಅನ್ಬಹುದು. ಸಂಜ್ಞೀಯ ಮಹಿಮೆ ಬಹಳಷ್ಟು ಹಾಡಿದ್ದು ಇದೆ ಈ ವಕ್ತವ್ಯದೊಳಗ. ಸಂಜ್ಞೀತನ ಇದೆ ಅಲ್ಲ. ಅರೆ, ಒಂದ್ಸಲ ಶಾಂತ ಚಿತ್ತದಿಂದ ಆಗಮವನ್ನೇ ಎದುರಿಗಿಟ್ಕೊಂಡ. ಭಾರಿ ಹೇಳಿದಲ್ಲ, ಆಗಮದ ಆಧಾರದಿಂದ ಕ್ಯಾ ಜಾನ ಹೇ ಹಮ್ನೆ ಅಂತ ಹೇಳಿದ್ರಲ್ಲ. ಹಾಗೆ ಆಗಮವನ್ನು ಆಧಾರವಾಗಿ ಇಟ್ಕೊಂಡ ಈ ಒಂದು ಅಲ್ಪದಾದಂಥ ಸಂಜ್ಞಿ ಪಂಚೇಂದ್ರಿಯ ದಶ ಜೀವನಿಗೆ ಲಭಿಸಿರುವುದ ಎಷ್ಟು ಲಾಭದಾಯಕ ಇದೆ, ಎಂಥ ಕಾರ್ಯ ಅದರಲ್ಲೇ ಆಗ್ತಿದೆ, ಅದರ ಅಭಾವದೊಳಗೆ ಏನು ಉಳಿದು ಬಿಡ್ತಿದೆ. ಅನಂತ ಕಾಲ ಪ್ರಭು. ಅರೆ, ಅನಂತ ಕಾಲ ಅಂದ್ರೆ ಎಷ್ಟ? ಅನಂತ ಜೀವರುಗಳ ಮೋಕ್ಷ ತಲುಪಿದರಲ್ಲ. ಅಂಥ ದೀರ್ಘ ಸುದೀರ್ಘ ಅನಂತ ಕಾಲ ಸಂಜ್ಞೆಯ ಅಭಾವದೊಳಗ ಪರಾಧೀನತೆಯಿಂದ ಈ ಜೀವ ಅನುಭವಿಸಿದ ಕಷ್ಟ ದುಃಖ ಅಪರಿಮಿತ ಅನಂತ ಅಗಾಧ. ಇದು ಬಹಳ ಅಲ್ಪದಾದಂಥ ದಶೆ ಇದೆ. 3 ಲೋಕಗಳಲ್ಲಿ ಎಲ್ಲೇ ಇದ್ರೂ ಕೂಡ ಈ ಒಂದು ದಶ ಪ್ರಗಟ ಇತ್ತು ಅಂತಂದ್ರೆ ಈ ಸತ್ವರೂಪದ ಕಾರ್ಯ ಆಗಲಿಕ್ಕೆ ಅವಕಾಶ ಇದೆ. ವಿಚಾರ ಮಾಡೋದು ಶಾಂತ ಚಿತ್ತದಿಂದ ಅಂತ ಹೇಳಿದ್ರು. ಈ ಸಂಜ್ಞೀತನದ ಉಪಯೋಗ ಇದರ ಅಭಾವದೊಳಗ ಏನು ಹೇಳಿತು? ಈ ನಮಗೆ ಪ್ರಾಪ್ತವಾಗಿರುವಂಥ ಸಂಜ್ಞೀತನದ ಉಪಯೋಗ ಇದರ ಅಭಾವದೊಳಗೆ ಯಾವ ಕಾರ್ಯ ನಡೆದಿತ್ತಲ್ಲ, ಅದೇ ಕಾರ್ಯಕ್ಕೆ ಇದರ ಉಪಯೋಗ ಆಗ್ತಾ ಇದೆ ಅಲ್ಲ. ನೋಡಿ, ಏನು ವಿಶೇಷ ಇಲ್ಲ. ಮನೆಯಲ್ಲಿ ವಾಸ ಮಾಡೋದ ಮತ್ತು ಗುಡಿಸಲಿನಲ್ಲಿ ವಾಸ ಮಾಡೋದ್ರೊಳಗೆ ಏನು ವ್ಯತ್ಯಾಸ ಇದೆ? ಇನ್ನು ಆ ಮನೆ ಎಷ್ಟಂತಸ್ಸಿಂದ, ಎಷ್ಟು ವಿಶಾಲವಾದಂಥದ್ದ, ಯಾವುದರಿಂದ ನಿರ್ಮಾಣವಾದದ್ದ, ಅದಕ್ಕೇನು ಬೆಲೆ ಇದೆ? ಕ್ಷುಧಾಬಾಧೆಗೆ ತಿನ್ನೋದಿದೆಯಲ್ಲ, ಆ ತಿನ್ನೋದ್ರೊಳಗೆ ಏನು ತಿನ್ನೋದ, ಎಷ್ಟು ತಿನ್ನೋದ, ಎಷ್ಟು ವಿಟಮಿನ್, ಎಷ್ಟು ಕ್ಯಾಲರಿ ಏನಂತಾರಲ್ಲ, ಅದಕ್ಕೇನು ಅರ್ಥ ಇದೆ? ಅಷ್ಟನ್ನ ಕಲಿತ್ಕೊಂಡೇವಲ್ಲ ಸಂಜ್ಞೆ ಪಡೆದ ಅಷ್ಟೇ. ಅಲ್ಲಿ ಭೋಗಿಸ್ತಿತ್ತು 5 ಇಂದ್ರಿಯಗಳ ಭೋಗ. ಇಲ್ಲಿಯೂ ಅದರಲ್ಲೇನ ಮುಳುಗಿ ಹೋಗಿದೆ, ಹೂತು ಹೋಗಿದೆ. ಇದರದ್ದು ಉಪಯೋಗ ಏನ್ರಿ? ಈ ಸಂಜ್ಞೀತನದ ಶಬ್ದ ರೂಪದ ಮಾತು ಕಲ್ತೇವೆ ಅಂತ ಹೇಳಿ ಇದರದ್ದು ಉಪಯೋಗ ಇದೆ. ಅಲ್ಲಿ ತ್ರಸ ಅವಸ್ಥೆ ಪ್ರಾಪ್ತ ಆಗ್ತಾ ಇದ್ದ ಹಾಗೆ ಭಾಷಾ ಇದೆ ನರೆ, ವಚನ ಇದೆ ನರೆ, ಶಬ್ದ ರೂಪ ಇರಲಿಕ್ಕಿಲ್ಲ. ಚಿವ್ ಅನ್ನೋದಕ್ಕ, ಕುಹು ಕುಹು ಅನ್ನೋದಕ್ಕ ವ್ಯತ್ಯಾಸ ಏನಿದೆ? ಅವೆರಡರಲ್ಲೇ ಯಾವ ಪ್ರಕಾರ ವ್ಯತ್ಯಾಸ ಇಲ್ಲ. ಅದೇ ಪ್ರಕಾರ ನಮೋರಹಂತಾನಂ ಅನ್ನೋದಕ್ಕ ಮತ್ತು ಕುಹು ಕುಹು ಅನ್ನೋದು, ಮೇಯೋ ಮೇಯೋ ಅನ್ನೋದಕ್ಕ ಏನು ವ್ಯತ್ಯಾಸ ಇದೆ ಹೇಳ್ರಿ? ಏನೂ ಇಲ್ಲ. ಅದಕ್ಕೆ ಶಾಂತ ಚಿತ್ತದಿಂದ ಗಂಭೀರವಾಗಿ ನಾವು ನಿಮ್ಮಂಥವ್ರು ನಿನ್ನಂದ್ರೆ ಏನಂದ್ರೆ ನೆನಪು ಕೆಳಗೆ ಎಷ್ಟೆಷ್ಟ दिवस कळीता इदावो अष्टष्टन आमचं कार्य आम्ही करून घ्यायला पाहिजे. संपत आलंय.
ಭಾಸವಾಗಲ್ಲ. ಅದಕ್ಕೆ ನಮಗೆ ಅನ್ನಿಸ್ಕೋಬೇಕು, ಗಂಭೀರವಾಗಿ ವಿಚಾರ ಮಾಡಬೇಕು. ಪ್ರಾರಂಭದ ಮೊದಲನೇ ಇಟ್ಟಿಗೆಯಿಂದ ಅದೇವು ನಾವು ನೀವು, ಹೌದೇನು? ಇಷ್ಟು ದೊಡ್ಡ ಮಹಲ ನಿರ್ಮಾಣ ಆಯ್ತಲ್ಲ, ಮೊದಲನೇ ಇಟ್ಟಿಗೆಯಿಂದ. ಹಾಗಾದ್ರೆ ವಿಚಾರ ಶಾಂತ ಚಿತ್ತದಿಂದ ಗಂಭೀರವಾಗಿ ವಿಚಾರ ಮಾಡಬೇಕು. ಕಾಲ ಸಾಪೇಕ್ಷ ಏನೋ ಹೇಳಿತು, ಆದರೆ ನಿಜವಾಗಿ ಒಂದು ಮಾತು ಇದೆ ರೀ, 10 ವರ್ಷ ಒಂದು ವಿಷಯದೊಳಗೆ ಅಭ್ಯಾಸ ಮಾಡಿದ ನಂತರ ಅದರೊಳಗೆ ಪರಿಣತ ಆಗಲಿಕ್ಕೆ ಬೇಕು. ಸಾಮಾನ್ಯ ಸಂಸಾರದ ನಿಯಮ ಇದೆ. ಮದುವೆ ಮಾಡಿಕೊಂಡು ಬಂದಿರುವಂಥ ಹೆಣ್ಮಗಳು ಅತ್ತೆ ಮನೆಯಲ್ಲಿ 10 ವರ್ಷ ಜೀವನ ತೆಗೆದಳು ಅಂತಂದ್ರೆ ಸರ್ವಾಧಿಕಾರಿ ಆಗ್ತಾಳೆ. ಹೀಗಿರುವುಗಳೊಳಗೆ ನಾವು 4 ಹತ್ತುಗಳ ಕಳೆದವ್ರಿ, ದಶಕಗಳ ಉರುಳಿ ಹೋದು. ಶಾಂತ ಚಿತ್ತದಿಂದ ಗಂಭೀರವಾಗಿ ವಿಚಾರ ಮಾಡಬೇಕು. ಬರೇ ಒಂದು ಸಂಜ್ಞೀತನದ, ಮತ್ತೇನೂ ಇಲ್ಲ. ಅದರ ಅವಧಿ ಎಷ್ಟಿದೆ? ಅರೆ, ಭೋಗಭೂಮಿ ಅಥವಾ ಸ್ವರ್ಗಗಳಲ್ಲಿ ಪಲ್ಯೋಪಮ ಸಾಗರೋಪಮ ಇರ್ತಿದ್ದೀರಿ. ಈ ಕರ್ಮಭೂಮಿ ಈ ನಿಕೃಷ್ಟ ಪಂಚಮ ಕಾಲದೊಳಗ ಉತ್ಕೃಷ್ಟ ಆಯು 100 ವರ್ಷ ಅಂತ ಹೇಳಿದರು. ಹಾಗಾದ್ರೆ 100 ಹಿಡಿದರನು ಕೂಡ, 100 ಅಂಥೇಳಿ ಗ್ರಹಣ ಮಾಡಿದರನು ಕೂಡ ಆ ಸಾಗರ ಮತ್ತು ಪಲ್ಯದ ಎದುರಿಗೆ ತೀರಾ ಅಲ್ಪಿದೆ. ಇದು ಮನುಷ್ಯ ಜೀವನದ ಗಣಿತ ಐತ್ರಿ ವಿಜಯಭಾಯಿ. ಭೋಗಭೂಮಿಯಲ್ಲಿ ಉತ್ಕೃಷ್ಟ ಆಯು 3 ಪಲ್ಯ ಇದೆ. ದೇವ ಅವಸ್ಥೆಯೊಳಗೆ ಉತ್ಕೃಷ್ಟ ಆಯು ಮಿಥ್ಯಾತ್ವ ಸಹಿತ 31 ಸಾಗರ ಇದೆ ರೀ. ಹಾಗಾದ್ರೆ ಇದ ಕೇವಲ ಮನುಷ್ಯದ ಅಪೇಕ್ಷಾದಿಂದನ್ರಿ ಅಥವಾ ಸಂಜ್ಞೆದ ಅಪೇಕ್ಷಾದಿಂದ ವಿಚಾರ ಮಾಡಿದರೆ ಇಷ್ಟ. ಹಾಗಾದ್ರೆ ಅದರ ಎದುರಿಗೆ ಇಂದಿನ ಮನುಷ್ಯ ಜೀವನ ಈ ಸಂಜ್ಞೀತನ ಎಷ್ಟು ಅಲ್ಪ, ಇಲ್ಲನ ಅನ್ನುವಷ್ಟು ಅಲ್ಪರೇ. ಇನ್ನು ಇದರ ಎದುರಿಗೆ ಆ ಅನಂತ ಕಾಲ ಯಾವುದ? ಏಕೇಂದ್ರಿಯದಿಂದ ಹಿಡಿದು ಅಸಂಜ್ಞೀಯವರೆಗೆ. ಹಾಗಾದ್ರೆ ನಾವು ಎಲ್ಲೆಲ್ಲಿ ಎಷ್ಟೆಷ್ಟು ಕಾಲ ಯಾವ್ಯಾವುದರೊಳಗೆ ರುಚಿಪೂರ್ವಕ ನಿಮಗ್ನಾಗಿ ಕಳೆಯೋದು. ಇನ್ನೊಂದು ಏನು ಹೇಳಿತು, ಇದರ ಅಭಾವದೊಳಗೆ ಯಾವ ಕಾರ್ಯ ಮಾಡಿದಿತ್ತು ನಡೆದಿತ್ತು ಅದೇ ಕಾರ್ಯದೊಳಗೆ ಇದ್ರದ್ದು ವಿನಿಯೋಗ ಆಗ್ತಾ ಇದೆ. ಇದರ ಅಭಾವದೊಳಗೆ ಒಬ್ಬ ಸಶಕ್ತ ಕೆಲಸಗಾರನನ್ನು ಇಟ್ಕೊಂಡ ನಂತರ ಒಂದು 4 ಜನ ಮೊದಲಿನ ಕೆಲಸಗಾರರಿಂದ ಎಷ್ಟು ಕೆಲಸ ನಡೆದಿತ್ತು ಅಷ್ಟೇ ಕೆಲಸ ನಡೆದ್ರೆ ಆ ಸಶಕ್ತ ಬುದ್ಧಿವಂತ ಕೆಲಸಗಾರನಿಗೆ ಬಹಳಷ್ಟು ಪಗಾರ ಕೊಟ್ಟಿಟ್ಕೊಂಡದ್ದು ಪ್ರಯೋಜನ ಏನ್ರಿ? ಹಾಗೆ ಈ ಮನುಷ್ಯ ಪರ್ಯಾಯ ಅಂದ್ರೆ ಬರೀ ಸಂಜ್ಞೀತನ ಅನ್ರಿ. ಇನ್ನು ಸಂಜ್ಞೀತನದ ನಂತರ ಇದಾವೆ ಇವು ಮನುಷ್ಯ ಜೈನ ಜಿನೇಂದ್ರ ಪ್ರಭುವಿನ ದರ್ಶನ, ಜಿನವಾಣಿಯ ಸಂಯೋಗ. ಇವುಗಳ ಅಭಾವದೊಳಗೂ ಕೂಡ ಆದ ಸ್ವಪರ ಗ್ರಾಹಕ ಶಕ್ತಿ ಸಂಜ್ಞೀತನದೊಳಗೆ ಎಲ್ಲಿ ಪ್ರಗಟ ಇದೆಯಲ್ಲ ಅಲ್ಲಿದ ಸತ್ವ ರೂಪದಿಂದ ಎದ್ದು ಬರೋ ಸಾಧ್ಯ ಇದೆ ಅಂತೇಳಿ ಇವರು. ಮನುಷ್ಯ ಜೀವನದ ಸತ್ವವು ಜ್ಞಾನವಿದೆ. ಅಷ್ಟಪಾಹುಡದೊಳಗೆ ಬೋಧಪಾಹುಡು ತೆಗೆದ ಗಾಥೆಗಳನ್ನು ಓದ್ತಾ ಹೋಗ್ರೆ ಎಂಥ ಆನಂದ. ಮನುಷ್ಯ ಜೀವನದ ಸತ್ವವು ಸಮ್ಯಕ್ ದರ್ಶನ. 2 ಹೇಳಿದ್ದಾರೆ, ಒಂದು ಜ್ಞಾನ, ಒಂದು ಸಮ್ಯಕ್ ದರ್ಶನ. ಅವು 2 ಎಲ್ಲಿ ಅದಾವು? ಇಲ್ಲಿ ಅದಾವ್ರಿ. ಹೆಸರು 2 ಇದೆ. ಆದ್ರೆ ದರ್ಶನ ಶಬ್ದ ಯಾವಾಗ ಪ್ರಾಪ್ತ ಆಗ್ತಿದೆ? ದರ್ಶನ ಚೇತನ ಅನ್ನುವ ಶಬ್ದ ಅನ್ನುವ ಹೆಸರು ಯಾವಾಗ ಪ್ರಾಪ್ತ ಆಗ್ತಿದೆ? ಯಾವಾಗ ಸತ್ತಾದ ಗ್ರಹಣ ಆಗ್ತಿದೆ, ಸ್ವೀಕಾರ ಆಗ್ತಿದೆ, ಶ್ರದ್ಧಾ ಆಗ್ತಿದೆ, ಅನುಭವ ಆಗ್ತಿದೆ. ಆವಾಗ ಅದಕ್ಕೇನಂತಾರೋ ದರ್ಶನ ಚೇತನ ಹೆಸರು. ಜ್ಞಾನ ಚೇತನ ಯಾವಾಗ? ಅದೇ ಸಮಯದಿಂದ ಜ್ಞಾನ ಯಾವ ಸಮಸ್ತ ಜ್ಞೇಯಾಕಾರ ರೂಪದಿಂದ. ನಮ್ಮ ಜ್ಞಾನ ಜ್ಞೇಯಾಕಾರ ಇಲ್ರಿ. ನಮ್ಮ ಜ್ಞಾನ ಹೇಗಿದೆ?
ನಮ್ಮ ಜ್ಞಾನ ಸ್ವಾಮಿ ರೂಪದ ಆಕಾರ ಧಾರಣ ಮಾಡ್ತಾ ಇದೆ. ನಮ್ಮ ಜ್ಞಾನ ಕರ್ತಾ ರೂಪದ ಆಕಾರ ಧಾರಣ ಮಾಡ್ತಾ ಇದೆ. ನಮ್ಮ ಜ್ಞಾನ ಭೋಕ್ತಾ ರೂಪದ ಆಕಾರ ಧಾರಣ ಮಾಡ್ತಿದೆ. ಕರ್ತೃತ್ವ, ಭೋಕ್ತೃತ್ವ, ಸ್ವಾಮಿತ್ವ, ಅಪನತ್ವ, ಮಮತ್ವ ಇವು 5 ರೂಪ ಧಾರಣ ಮಾಡ್ತಾ ಇದೆ ಒಂದು ಜ್ಞಾನದ ಪರ್ಯಾಯ. ಒಮ್ಮೆ ಕರ್ತೃತ್ವ, ಒಂದು ಸಮಯ ಭೋಕ್ತೃತ್ವ, ಹೀಗೆ 5 ಪ್ರಕಾರ. ಇಲ್ಲಿ ಯಾವ ಪ್ರಕಾರ? ಆ ಸತ್ವ 4 ಕಾರ್ಯ ಮಾಡುತ್ತಿದೆ ಅಲ್ಲ, ಏನ? ಸತ್ತಾದ ಗ್ರಹಣ ಮಾಡುತ್ತಿದೆ, ಸತ್ತಾದ ಸ್ವೀಕಾರ ಮಾಡುತ್ತಿದೆ, ಸತ್ತಾದ ಶ್ರದ್ಧಾ ಮಾಡುತ್ತಿದೆ, ಸತ್ತಾದ ಅನುಭವ ಮಾಡುತ್ತಿದೆ. ಮುಂದೆ ಜ್ಞಾನ ಜ್ಞೇಯಾಕಾರ ರೂಪದಿಂದ ಪರಿಣಾಮ ಮಾಡುತ್ತಿದೆ. ಅವಾಗ ಅದಕ್ಕೆ ಜ್ಞಾನ ಚೈತನ್ಯ ಅಂತಾರೆ ಅವರ. ಜ್ಞೇಯಾಕಾರ ರೂಪದಿಂದ ಪರಿಣಾಮ ಮಾಡ್ತಿದೆ. ಜ್ಞಾನದ ಪರ್ಯಾಯ ಇದೆ. ಜ್ಞೇಯನಿದೆ, ಜ್ಞಾನದ ಪರ್ಯಾಯ ಇದೆ. ವಸ್ತು ಜ್ಞೇಯ ಅಲ್ಲ. ಜ್ಞೇಯದ ಜ್ಞಾನದ ಪರ್ಯಾಯ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದರದ ಅರ್ಥವನ್ನು ನಾವೀಗ ತಿಳ್ಕೊಳ್ಳೋಣ. ಜ್ಞೇಯ ಏನಿದೆಯಲ್ಲ ಅದ ಜ್ಞಾನದ ಪರ್ಯಾಯ. ಹಾಗಾದ್ರೆ ಆ ಕರ್ತೃತ್ವ, ಭೋಕ್ತೃತ್ವ, ಮಮತ್ವ, ಸ್ವಾಮಿತ್ವ ಅವೇನಿದ್ದು ಜ್ಞಾನವನ್ನು ಸಾಯಿಸಿ ಅದರ ಗೌರಿಯ ಮೇಲೆ ಆಗಿರುವಂತಹ ಪರ್ಯಾಯ. ಜ್ಞಾನ ಜ್ಞೇಯರೊಳಗೆ ಭೇದ ಇಲ್ಲ ಅಂಥೇಳಿನ ಜ್ಞಾನ ತತ್ವ ಪ್ರಜ್ಞಾಪನೆ, ಜ್ಞೇಯ ತತ್ವ ಪ್ರಜ್ಞಾಪನೆ. ಜ್ಞೇಯ ಜ್ಞಾನ ಜ್ಞೇಯ ಇದೆ. ಯಾರ್ದ? ಜ್ಞಾನದ. ಜ್ಞಾನ ಜ್ಞೇಯ ಇದೆ. ಯಾರ್ದ? ಜ್ಞಾನದ. ಹಾಗಾದ್ರೆ ಜ್ಞಾನ ಏನಿದೆ? ಜ್ಞಾನದ ಜ್ಞೇಯ. ಜ್ಞಾನ ಇದೆ ಅಂದಮೇಲೆ ಜ್ಞಾನ ಏನಿದೆ? ಜ್ಞಾನ ನಿರ್ಭೇದ, ಅಖಂಡ, ಅನಾದಿ, ಅನಂತ ಯಾವ ನಿರ್ವಿಕಲ್ಪ ಚೇತನ ಮಾತ್ರ ಇದೆ ಅಲ್ಲ, ಅದರ ಪರ್ಯಾಯ ಇದೆ. ಏನು ಹೇಳ್ತು? ಅಖಂಡ, ಅನಾದಿ, ಅನಂತ ಚೇತನ, ನಿರ್ವಿಕಲ್ಪ ಮಾತ್ರ ವಸ್ತು ಏನಿದೆ ಅಲ್ಲ, ಅದರದ ಪರ್ಯಾಯ ಇದೆ ಜ್ಞಾನ. ಹಾಗಾದ್ರೆ ಜ್ಞಾನ ಸ್ವಯಂ ಜ್ಞೇಯ ರೂಪದಿಂದ ಪರಿಣಮಿಸ್ತಿದೆ. ಆ ಜ್ಞಾನ ಆ ಜ್ಞೇಯವನ್ನು ತಿಳಿತಿದೆ. ಅರ್ಥಾತ್ ಜ್ಞಾನ ಜ್ಞಾನವನ್ನು ತಿಳಿತಿದೆ. ಜ್ಞೇಯಾಕಾರ ರೂಪ ಆಗಿರುವಂಥ ಜ್ಞಾನವನ್ನು ತಿಳಿತಿದೆ ಅಂಥೇಳಿನ ಜ್ಞಾನಕ್ಕೆ ಜ್ಞೇಯ ಪದಾರ್ಥದ ಅವಶ್ಯಕತೆ ಇಲ್ಲ. ಜ್ಞಾನದ ಕಾರ್ಯ ತಿಳಿಯೋದಿದೆ. ಜ್ಞಾನ ಜ್ಞೇಯ ರೂಪದಿಂದ ಪರಿಣಾಮ ಮಾಡ್ತಾನೆ ಇರ್ತಿದೆ. ಜ್ಞೇಯ ಪದಾರ್ಥಗಳ ಅಭಾವದೊಳಗೆ. ಪದಾರ್ಥ ಇದು ಜ್ಞೇಯ ಅಲ್ಲ ಅಂಥೇಳಿ ಸಿದ್ಧ ಮಾಡಿದ್ದೀರಿ ಮೊದಲು. ಪದಾರ್ಥ ಇದು ಜ್ಞೇಯ ಅಲ್ಲ. ಅಲ್ಲಿ ಕಲ್ತು ಬಂದದ್ದ, ಎಲ್ಲಿ? ಪ್ರವಚನ ಸಾರದೊಳಗೆ ಕಲ್ತು ಬಂದದ್ದ ಇಲ್ಲಿ ಆಯ್ತು. ಏನ? ಜ್ಞೇಯವು ಜ್ಞಾನದ ಪರ್ಯಾಯವಿದೆ ಅಂದ್ರಲ್ಲ, ಅಲ್ಲೇನು ಕಲಿಸಿಕೊಟ್ಟಿದ್ರು ಆಚಾರ್ಯ ದೇವ? ಜ್ಞಾನಕ್ಕ ಪದಾರ್ಥದ ಅವಶ್ಯಕತೆ ಇಲ್ಲ, ಜ್ಞಾನಕ್ಕ ಜ್ಞೇಯಕೃತ ಅಶುದ್ಧತೆ ಇಲ್ಲ. 2 ಮಾತು ಪ್ರಾರಂಭದೊಳಗನು ಈ ವಿಷಯ ಬಂದ ನಂತರ ಅದರ ಚರ್ಚೆ ಆಗಿತ್ತು. ಜ್ಞಾನಕ್ಕ ತಿಳಿಯಬೇಕಾದ್ರ ಪದಾರ್ಥಗಳ ಅವಶ್ಯಕತೆ ಇಲ್ಲ. ಜ್ಞಾನ ಜ್ಞೇಯ ಪ್ರಮಾಣ, ಜ್ಞೇಯ ಲೋಕಾಲೋಕ ಪ್ರಮಾಣ. ಲೋಕ ಪ್ರಮಾಣ ಅನ್ರಿ, ಅದು ಪ್ರವಚನ ಸಾರದಲ್ಲೇ ಕಲಿತು ಬಂದಿದೆ. ಜ್ಞಾನ ಜ್ಞೇಯ ಪ್ರಮಾಣ. ಜ್ಞಾನ ಎಷ್ಟಿದೆ? ಜ್ಞೇಯದಷ್ಟು ಇದೆ. ಜ್ಞೇಯ ಎಷ್ಟದವು? ಲೋಕ ಪ್ರಮಾಣ. ಅಲೋಕವನ್ನು ತಿಳಿತಿದೆಯಲ್ಲ, ಅದಕ್ಕೆ ಲೋಕಾಲೋಕ ಅಂದ್ರೂ ನಡೀತಿದೆ. ಜ್ಞಾನ ಸರ್ವವ್ಯಾಪಿ. ಆದ್ರೆ
ಸರ್ವವ್ಯಾಪಿ ಅರ್ಥಾತ್ ಪ್ರದೇಶ ಸಾಪೇಕ್ಷ ಅಲ್ಲ, ಸಾಮರ್ಥ್ಯ ಸಾಪೇಕ್ಷ. ಅಲ್ಲೇ ಬಂದು ನಿಂತದ್ದಿದೆ ಪಿಯೂಷಿದೆ, ಅಲ್ಲಿಯವರೆಗೆ ಬಂದದ್ದಿದೆ ಅಂಥೇಳಿನ ಈಗ ಇಲ್ಲಿ ಬರ್ತಾ ಇದೆ. ಮೋಕ್ಷ ಅಧಿಕಾರದೊಳಗಿಂದ ಜ್ಞೇಯ ಅದು ಜ್ಞಾನದ್ದೇ ಪರ್ಯಾಯ ಇದೆ. ನಮ್ಮ ಈ ಯಾವ ಆಗಮದ ಶ್ರದ್ಧೆ ಇದೆ, ಆ ಶ್ರದ್ಧಾಪೂರ್ವಕ ಏನು ಆಗಮದ ಜೊತೆಗೆ ನಮ್ದು ರುಚಿಯಿಂದ ನಡೀತಾ ಇದೆ ಅಭ್ಯಾಸ, ಅದರದ ಫಲಶ್ರುತಿಯಾಗಿ ಇದು ನಮಗ ಪಿಯೂಷ ಬಂದ ನಂತರ ಕಲಶಂತೂ ಎಂದಿನಿಂದ ನಡೆದದ್ದು ಇದೆ. ಆದರೆ ಈ ಶಬ್ದ, ಈ ವಾಕ್ಯ ಆ ಪಿಯೂಷವನ್ನು ತಿಳಿದುಕೊಂಡ ನಂತರ ಇಲ್ಲಿ ಬರ್ತಾರೆ ನಮ್ಮ ಜೀವನದೊಳಗ. ಏನ ಜ್ಞೇಯವು ಜ್ಞಾನದ ಪರ್ಯಾಯವಿದೆ. ಎಲ್ಲ ವಿಷಯ ಸ್ಪಷ್ಟ ಆಗ್ತಿದೆಯನ್ನ ನೋಡ್ಕೊಳ್ಳೋದ್ರಿ. ಜ್ಞಾನಕ್ಕ ಪದಾರ್ಥದ ಅವಶ್ಯಕತೆ ಇಲ್ಲ. ಜ್ಞಾನಕ್ಕ ಜ್ಞೇಯಕೃತ ಅಶುದ್ಧತೆ ಇಲ್ಲ. ಯಾಕೆ? ಜ್ಞಾನದ್ದೇ ಪರ್ಯಾಯ ಇದೆ ಜ್ಞೇಯ ಅಂದ್ರ. ಹಾಗಾದ್ರೆ ಮೂರು ಲೋಕದೊಳಗ ಯಾವ ಪದಾರ್ಥಗಳಿದಾವೆ, ಆ ಪದಾರ್ಥಗಳ ಈ ಜ್ಞಾನಕ್ಕ ಅಥವಾ ಕೇವಲ ಜ್ಞಾನಕ್ಕ ನಿಮಿತ್ತ ಅನ್ನೋ ಮಾತು ಸಂಭವಿಸುವುದಿಲ್ಲ. ಉಪಾದಾನದೊಳಗೆ ತಿಳಿಯುವ ಕಾರ್ಯ ಆಯ್ತಲ್ಲ, ನಿಮಿತ್ತದೊಳಗೆ ಲೋಕಾಲೋಕ ಇದೆ. ಹಾಗಾದ್ರೆ ಲೋಕಾಲೋಕದ ಪದಾರ್ಥ ಅಥವಾ ಲೋಕಾಲೋಕ ಈ ಜ್ಞಾನಕ್ಕ ನಿಮಿತ್ತ ಇಲ್ಲ. ಕೇವಲ ಜ್ಞಾನಕ್ಕ ಎಲ್ಲವನ್ನೂ ಅರೆ ಎಲ್ಲ ಇರುವುದರಿಂದನೇ ಎಲ್ಲವನ್ನ ತಿಳಿಯುತ್ತಿದೆಯಲ್ಲ, ಹೀಗೆ ನಮ್ಮ ಬುದ್ಧಿ ಕೆಲಸ ಮಾಡ್ತಿದ್ದೇನೆ. ಆದರೆ ವಸ್ತು ಸ್ವರೂಪ ಹಾಗಿಲ್ಲ. ಎಲ್ಲವನ್ನು ತಿಳಿಯುವ ಸಾಮರ್ಥ್ಯ ಏನಿದೆ, ಆ ತಿಳಿಯುವ ಸಾಮರ್ಥ್ಯ ರೂಪದಿಂದ ಜೀವ ಪರಿಣಮನ ಮಾಡ್ತಾ ಇದೆ. ಆ ಸಾಮರ್ಥ್ಯವನ್ನೇ ಅದು ತಿಳಿತಾ ಇದೆ. ಜ್ಞಾನದ ಜ್ಞೇಯ, ಜ್ಞಾನದ ಪರ್ಯಾಯ ಇದೆ. ಆಯ್ತನ? ಜ್ಞಾನದ ಜ್ಞೇಯ, ಜ್ಞಾನ ಏನನ್ನ ತಿಳಿತಾ ಇದೆ? ಜ್ಞೇಯವನ್ನ. ಹಾಗಾದ್ರೆ ಜ್ಞೇಯ ಅಂದ್ರೆ ಏನ? ಜ್ಞಾನದ್ದೇ ಪರ್ಯಾಯ. ಎಲ್ಲಿದೆ ಪರಪದಾರ್ಥ, ಎಲ್ಲಿದೆ ಲೋಕಾಲೋಕ. ಇನ್ನು ಇದರದ ಸಿದ್ಧಿ ಸ್ಪಷ್ಟ ದೃಢತೆ ಮಾಡಿಕೊಳ್ಳುವ ಸಲುವಾಗಿ ನಿಯಾಕಾರ ಆಗಿದ್ದು ಜ್ಞಾನನ ಜ್ಞೇಯ, ನಿಯಾಕಾರ ಆಗಿದ್ದ ಜ್ಞಾನ ಏನೈತಲ್ಲ ಅದು ಜ್ಞೇಯ ಅನ್ನೋದು. ಅದು ಜ್ಞೇಯ, ಜ್ಞಾನನ ಇದರಲ್ಲಿ ಅದರ ಜ್ಞೇಯಾಕಾರ ಆಗಿದೆ ಅಥವಾ ಜ್ಞೇಯ ರೂಪದಿಂದ ಪರಿಣಮಿಸ್ತಾ ಇದೆ ಜ್ಞಾನ. ಹಾಗಾದ್ರೆ ಜ್ಞಾನ ತಿಳಿಯುವ ರೂಪದಿಂದ ಪರಿಣಮಿಸ್ತಾ ಇದೆ ಏನಿಲ್ಲ. ಜ್ಞಾನದ ಕಾರ್ಯ ಏನಿದೆ? ಜ್ಞೇಯಾಕಾರ ಆಗೋದನ್ನು ತಿಳಿಯುವುದಿದೆ, ತಿಳಿಯುವುದಿದೆ. ಹಾಗಾದ್ರೆ ಅದು ಯಾವ ರೂಪದಿಂದ ಪರಿಣಮಿಸ್ತಾ ಇದೆ ಅದನ್ನು ತಿಳಿತಿದೆ. ಯಾವ ರೂಪದಿಂದ ಪರಿಣಮಿಸ್ತಾ ಇದೆ? ಜ್ಞೇಯಗಳ ರೂಪದಿಂದ, ಜ್ಞೇಯ ರೂಪದಿಂದ ಪರಿಣಮಿಸ್ತಾ ಇದೆ. ಅರೆ ಜ್ಞೇಯ ರೂಪದಿಂದ. ಇದಕ್ಕೆ ಕನ್ನಡಿಯ ದೃಷ್ಟಾಂತ ನಿಜವಾಗಿನ ಸರಿ ಹೋಗ್ತಿದೆ. ಇದರದ್ದು ಸ್ವರೂಪ ನಮ್ಮ ಲಕ್ಷ್ಯದೊಳಗೆ ಬರುವ ಸಲುವಾಗಿ ಕನ್ನಡಿ ವಸ್ತು ರೂಪದಿಂದ ಎದುರಿಗೆ ಯಾವ ವಸ್ತು ಇದಾವೆಯೋ ಆ ರೂಪದಿಂದ ಪರಿಣಮನ ಮಾಡ್ತಾ ಇದೆ. ಆದರೆ ಕನ್ನಡಿ ಆ ರೂಪವನ್ನ, ಆ ವಸ್ತುಗಳನ್ನ ಪ್ರತಿಫಲಿತ ಮಾಡ್ತಾ ಇದ್ರೂ ಕೂಡ ಕನ್ನಡಿಯ ರೂಪದಿಂದ ಪರಿಣಮನ ಮಾಡ್ತಾ ಇದೆ, ನಿರ್ಮಲ ರೂಪದಿಂದ ಪರಿಣಮನ ಮಾಡ್ತಾ ಇದೆ, ಸ್ವಚ್ಛತ್ವ ರೂಪದಿಂದ ಪರಿಣಮನ ಮಾಡ್ತಾ ಇದೆ. ಸ್ವಚ್ಛತ್ವ ಮತ್ತು ಕನ್ನಡಿಯೊಳಗ ಇಲ್ಲಿ ನಾಮಭೇದ ಇದೆ, ವಸ್ತು ಭೇದ ಇಲ್ಲ. ಇದು ಒಂದು ಪ್ರಕಾರದ ನಿರ್ಮಲತೆ. ಜಲದಿಂದ ಆಗುವಂಥ ನಿರ್ಮಲತೆ ಅದು ಒಂದು ಪ್ರಕಾರದ ನಿರ್ಮಲತೆ. ಜಲ ಯಾವ ಪ್ರಕಾರ ಮಲಿನತೆಯನ್ನ ತೊಳಿತಿದೆಯೋ ಅದೇ ಪ್ರಕಾರ ಭೇದ ವಿಜ್ಞಾನ ರೂಪದ ಜಲ ರಾಗಾದಿ ಮಲಿನತೆಯನ್ನು ತೊಳಿತಿದೆ. ಭೇದ ಜ್ಞಾನ ಜಲ, ಆಮೇಲೆ ಜ್ಞೇಯ ಜ್ಞಾನಗಳದ ನಿರ್ಣಯ ಮಾಡುವ ವೇಳೆದೊಳಗ ಕನ್ನಡಿ ಮತ್ತು ಪದಾರ್ಥ. ಸ್ಫಟಿಕ ಮಣಿನೂ ಹೇಳ್ಬೋದ್ರಿ. ಸ್ಫಟಿಕ ಮಣಿನೇ ಹೇಳಿದ್ದಾರೆ ಆಚಾರ್ಯ ಭಗವಂತರ ಕುಂದು ಕುಂದು ಪ್ರಭು.
ಸ್ಫಟಿಕಮಣಿ. ಅದು ಎದುರಿಗೆ ಯಾವ ವಸ್ತುವನ್ನು ಇಡ್ತಿದೆಯೋ, ಯಾವ ವರ್ಣದ ವಸ್ತುವನ್ನು ಇಡ್ತಿದೆಯೋ, ಕಪ್ಪು ತಮಾಲ ಪತ್ರ, ಕೆಂಪು ದಾಸವಾಳ ಹೂವ, ಅರಿಶಿನ ಏನು ಇಡ್ತೀರೋ ಆ ರೂಪವಾಗಿ, ಆ ವರ್ಣ ರೂಪವಾಗಿ ಸ್ವಯಂ ಸ್ಫಟಿಕಮಣಿ ಪರಿಣಮನ ಮಾಡುವ ವೇಳೆಯದೊಳಗೂ ಕೂಡ ಅದ ಸ್ಫಟಿಕತ್ವವನ್ನು, ನಿರ್ಮಲತೆಯನ್ನು ಬಿಟ್ಟಿಲ್ಲ ಅಂಥೇಳಿನ ಆ ವರ್ಣ ರೂಪ ಆಗಿದೆ. ಬಿಟ್ಟಿತು ಅಂತಂದ್ರೆ ಆ ವರ್ಣರೂಪ ಅದು ಆಗೋದು ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಯಾವುದಾದ್ರೂ ಒಂದು ಹಲಗೆ ಅಥವಾ ರಟ್ಟಿನ ತುಂಡಿನ ಎದುರಿಗೆ ಕೆಂಪು ವಸ್ತು ಅದು ಇಟ್ಟರೆ ಅದು ಆ ರೂಪ ಆಗ್ತಿದೆ ಅಂದರೆ ರಟ್ಟು ಅಥವಾ ಕಟ್ಟಿಗೆ ಕಾಷ್ಟದ ತುಂಡ ಹೊಳಿ ಆಗೋದಿಲ್ಲ. ಹಾಗಾದ್ರೆ ಆ ವರ್ಣರೂಪ ಆಗಬೇಕಾದ್ರೆ ಅದು ಸ್ಫಟಿಕದ ಯಾವ ಸ್ವಭಾವ ಇದೆಯೋ ಆ ಸ್ವಭಾವದ ಕಾರಣದಿಂದ ಆ ಸ್ವಭಾವ ರೂಪದವಾಗಿ ಪರಿಣಮಿಸುವುದೇ ಆ ವರ್ಣರೂಪ ಆಗುವುದಿದೆ. ಅದೇ ಪ್ರಕಾರ ಜ್ಞಾನ ರೂಪದಿಂದ ಜ್ಞಾನದ ಪರ್ಯಾಯವಿರುವ ಜ್ಞೇಯವನ್ನು ತಿಳಿಯುವ ರೂಪದಿಂದ ಪರಿಣಮನ ಮಾಡ್ತಿದೆ ಅಂಥೇಳಿನ ಜ್ಞಾನ ಇದೆ. ಜ್ಞೇಯ ರೂಪದಿಂದ ಜ್ಞಾನ ಪರಿಣಮನ ಮಾಡದೇ ಇದ್ದರೆ ಅದಕ್ಕೆ ಜ್ಞಾನನ ಅನ್ನೋದಿಲ್ಲ. ಜ್ಞೇಯ ರೂಪದಿಂದ ಜ್ಞಾನ ಪರಿಣಮನ ಮಾಡದೇ ಇದ್ರೆ ಅದಕ್ಕೆ ಜ್ಞಾನನ ಅನ್ನೋದಿಲ್ಲ. ಆದ್ರೆ ಜ್ಞೇಯ ರೂಪದಿಂದ ಪರಿಣಮನ ಮಾಡುವಂತಹ ಜ್ಞಾನ, ತಿಳಿಯುವ ಯಾವ ಸಾಮರ್ಥ್ಯ ಇದೆಯೋ ಅದನ್ನು ಬಿಟ್ಟುಕೊಟ್ಟ ಜ್ಞೇಯ ರೂಪ ಆಗಿದೆ. ಅದನ್ನು ಬಿಟ್ಟುಕೊಟ್ಟ ಜ್ಞೇಯ ರೂಪ ಆಗಿಲ್ಲ ಅಂಥೇಳಿನ ಆ ಜ್ಞಾನದ ಪರ್ಯಾಯ ಜ್ಞೇಯ ಇದೆ. ಆ ಜ್ಞಾನದ ಪರ್ಯಾಯವನ್ನು ಜ್ಞಾನ ತಿಳಿತಾ ಇರ್ತಿದೆ. ಈ ಪ್ರಕಾರ ಅಲ್ಲಿ ಜ್ಞೇಯ ಜ್ಞಾಯಕ್ಕೆ ಸಂಬಂಧ ಇದೆ. ಅನ್ಯ ಪದಾರ್ಥದ ಜೊತೆಗೆ ಜ್ಞೇಯ ಜ್ಞಾಯಕ್ಕೆ ಸಂಬಂಧ ಇರುವ ಅವಶ್ಯಕತೆ ಏನಿದೆ ಇದನ್ನು ವಿಚಾರ ಮಾಡಿದರೆ ನಮಗೆ ಸ್ಪಷ್ಟ ಆಗ್ತದೆ. ಅನ್ಯ ಪದಾರ್ಥವನ್ನು ತಿಳಿಯುವ ಅವಶ್ಯಕತೆ ನಿತಾಂತ ಸುಖ ಸ್ವರೂಪಿಯಾದಂಥ ಆತ್ಮನ ಜ್ಞಾನಕ್ಕೆ ಏನಿದೆ? ಆತ್ಮನ ಜ್ಞಾನಕ್ಕ ಅನ್ಯ ಪದಾರ್ಥಗಳನ್ನು, ಆ ಪದಾರ್ಥ ಹೇಗದವ್ರಿ? ತನ್ನಲ್ಲೇ ತಾನು ಪರಿಪೂರ್ಣದವು. ಅರೆ ಆ ಪದಾರ್ಥದಿಂದ ಯಾವ ಅರ್ಹಂತ ಅವಸ್ಥೆ, ಪರಮಾತ್ಮ ಅವಸ್ಥೆಯಲ್ಲಿ ಇರುವಂಥ ಅನ್ಯ ಜೀವ ಏನಿದ್ದಾನೆ ಆ ಜೀವ ಕೂಡ ಈ ಸುಖ ಸಾಮ್ರಾಜ್ಯ, ಈ ಜ್ಞಾನ ನಿಧಿಯಿಂದ ಭಿನ್ನ ಅದನ್ನು ಇಲ್ರಿ. ಅವನು ಬೇಕಾದಂಥ ಪರ್ಯಾಯದೊಳಗಿರಲಿ, ಅವನು ಶುದ್ಧ ಪರ್ಯಾಯದೊಳಗಿರಲಿ, ಮೂರು ಲೋಕಕ್ಕೆ ಬೋಧ ಮಾಡುವಂಥ ಪರ್ಯಾಯದೊಳಗಿರಲಿ. ಆದ್ರೆ ಅವ ಈ ಜ್ಞಾನಮಯ, ಬರೇ ಜ್ಞಾನಮಯ ಅಲ್ಲ, ಸುಖದ ಸಾಗರನಾದಂಥ ನಿಜಾತ್ಮನಿಂದ ಬೇರೆ ಅದನ್ರಿ. ಹಾಗಾದ್ರೆ ಅವನನ್ನು ತಿಳಿಯುವ ಅವಶ್ಯಕತೆ ಈ ಜ್ಞಾನಕ್ಕೆ ಏನಿದೆ ರೀ? ಯಾವ ಜ್ಞಾನಕ್ಕ? ಸುಖದ ಸಾಗರದೊಳಗೆ ಅಭೇದ ಇರುವಂಥ ಜ್ಞಾನಕ್ಕೆ ಏನಿದೆ ಅವಶ್ಯಕತೆ ಏನಿದೆ ಹೇಳಲೆ? ಹಾಗಾದ್ರೆ ಆ ಪರಮಾತ್ಮನನ್ನೇ ತಿಳಿಯುವ ಅವಶ್ಯಕತೆ ಇಲ್ಲ ಅಂದಮೇಲೆ ಈ ಜಡದೇಹವನ್ನು, ಆ ಧನವನ್ನು, ಆ ಕಲ್ಲು ಮಣ್ಣು ಇಟ್ಟಿಗೆಗಳಿಂದ ಆಗಿರುವಂಥ ಮನೆ ಮಹಲಗಳನ್ನು, ಕಾಷ್ಠದಿಂದ ಅಥವಾ ಇನ್ನಾವುದರಿಂದ ಆಗಿರುವಂಥ ಆರಾಮಾಸನಗಳನ್ನು, ಶಯನಾಸನ, ಆರಾಮಾಸನ ಏನೇನು ಅದಾವು ಅವುಗಳನ್ನು, ಚಿನ್ನ ರೂಪದ ಜಡ ಪುದ್ಗಲದಿಂದ ಆಗಿರುವಂಥ ವಿಧದ ಆಭರಣಗಳನ್ನು ತಿಳಿಯುವ ಅವಶ್ಯಕತೆ ಅವನಿಗೆ ಏನಿದೆ? ಹೇಳಿದ್ದೇನ? ಆನಂದದ ಜೊತೆಗೆ ಅಭೇದವಿರುವಂಥ ಜ್ಞಾನಮಯ ಆತ್ಮನಿಗೆ ಏನು ಅವಶ್ಯಕತೆ ಇದೆ ಪರಪದಾರ್ಥಗಳನ್ನು ತಿಳಿಯೋದು? ಹಾಗಾದ್ರೆ ಜ್ಞಾನ ಯಾವುದಕ್ಕಂತಾರೋ ಜ್ಞೇಯ ರೂಪದಿಂದ ಪರಿಣಮಿಸ್ತಾ ಇರುವಂಥ ತನ್ನನ್ನು ತಿಳಿಯುವುದೇ ಜ್ಞಾನ. ಜಡವನ್ನ ಜ್ಞೇಯ ರೂಪದಿಂದ ಪರಿಣಮಿಸ್ತಾ ಇರುವಂಥ ಜ್ಞಾನವನ್ನೇ ತಿಳಿಯುವುದು. ಜ್ಞಾನ ಹೇಗಿದೆ? ಜ್ಞಾನ ಯಾವಾಗಲೂ ಜ್ಞೇಯ ರೂಪದಿಂದ ಪರಿಣಮಿಸ್ತಿದೆ. ಯಾರ್ದ?
ಯಾರ ದರ್ಶನ ಚೇತನ ಅನ್ನುವಂಥ ವಿಭಾಗ ಸತ್ವರೂಪದ ಕಾರ್ಯ ಮಾಡಿ ದರ್ಶನ ಚೇತನ ಅಂಥೇಳಿ ಹೆಸರು ಪಡೀತು. ಏನದು ಹೆಸರು ಪಡೀತು? ಅದು ಸತ್ತಾದ ಗ್ರಹಣ ಮಾಡಿತು, ಸತ್ತಾದ ಸ್ವೀಕಾರ ಮಾಡಿತು, ಸತ್ತಾದ ಶ್ರದ್ಧಾ ಮಾಡಿತು, ಸತ್ತಾದ ಅನುಭವ ಮಾಡಿತು. ಈಗ ಇದರ ಶ್ರದ್ಧಾ ಮಾಡುವಂಥ ದರ್ಶನ ಚೇತನ ಅದು ಸತ್ವಲ್ಲ. ಯಾಕಂದ್ರೆ ಇದು ಸತ್ತಾರೂಪ ವಸ್ತು ಅಲ್ರಿ, ಇದು ಪರ್ಯಾಯ ಇದೆ. ಇದ್ರೆ ಇರಲಿ ಪರ್ಯಾಯ, ಆದ್ರೆ ನಂದಲ್ಲ. ಯಾತ್ರದ ತಂದ ದರ್ಶನ ಚೇತನ ಅನ್ನಿಸಿಕೊಳ್ಳಬೇಕಾದ್ರೆ ಅದು ನಿಜ ಸತ್ತಾದ ಅವಲೋಕನ ಮಾಡ್ಕೋಬೇಕಾದ್ರೆ ಇಷ್ಟ. ನಿಜ ಸತ್ತಾದ ಸ್ವೀಕಾರ ಶ್ರದ್ಧಾ ಅನುಭವ. ಆವಾಗ ಜ್ಞಾನ ಅದೇ ಸಮಯದಿಂದ ಏನು ಯಾವ ರೂಪದಿಂದ ಪರಿಣಮನ ಮಾಡುತ್ತಿದೆ? ಜ್ಞೇಯ ರೂಪದಿಂದ, ಜ್ಞೇಯಾಕಾರ ರೂಪದಿಂದ. ಜ್ಞಾನದ್ದೇ ಪರ್ಯಾಯ ಇದೆ ಜ್ಞೇಯ ಅಂತ ಹೇಳಿ ಹೇಳಿದ್ದಾರೆ. ಬಹಳ ಅದ್ಭುತ ಮಾತ, ಬಹಳ ಸುಂದರ ಮಹತ್ವಪೂರ್ಣವಾದಂಥ ಜಿನಾಗಮದ ಸಾರ, ಶುದ್ಧಾತ್ಮನ ಸಾರ, ಮನುಷ್ಯ ಜೀವನದ ಸಾರ, ಜೈನ ಕುಲದ ಉತ್ಪತ್ತಿಯ ಸಾರ, ಜಿನಶಾಸನದ ಅಭ್ಯಾಸದ ಸಾರ. ವಿಭಾಗ ಯಾವುದರ ಸಲುವಾಗಿ ಮಾಡಿತು? ಈ ಪ್ರಕಾರ ಕಾರ್ಯ ಮಾಡುತ್ತವೆ ಅಂಥೇಳಿ ತಿಳಿಸಿಕೊಡುವ ಸಲುವಾಗಿ. ಆ ಒಂದು ಚೇತನ ಮಾತ್ರ ಸತ್ತ ಯಾವ ಜೀವದ ಇದೆಯೋ ಅದರೊಳಗೆ ದರ್ಶನ ಚೇತನ ಮತ್ತು ಜ್ಞಾನ ಚೇತನ ಅಂಥೇಳಿ ವಿಭಾಗ ಹೆಸರಿನಿಂದ ಉಪದಿಷ್ಟವಾದರೆ ಆಗಲಿ ಅಂಥೇಳಿ ಪ್ರಾರಂಭದೊಳಗೆ ಹೇಳಿದ್ದಾರೆ ಈ ಶ್ಲೋಕದೊಳಗೆ. ಹಾಗಾದ್ರೆ ಏನು ಹೇಳಿದ್ರೆ ನಡೀರಿ ನೋಡೋಣ. ಕಾರಣವೇನೆಂದರೆ ಅದು ಸಮಸ್ತ ಜ್ಞೇಯ ವಸ್ತುಗಳನ್ನು, ಯಾವುದ ಸಮಸ್ತ ಜ್ಞೇಯ ವಸ್ತುಗಳನ್ನು ಗ್ರಹಣ ಮಾಡುತ್ತದೆ. ಯಾವುದು ಗ್ರಹಣ ಮಾಡುತ್ತಿದೆ? ಯಾವುದು? ಚೇತನ ವಸ್ತು ರೀ, ಅಭೇದ ವಸ್ತು. ಅಭೇದ ವಸ್ತು ಏನು ಮಾಡುತ್ತಿದೆ? ಸಮಸ್ತ ಜ್ಞೇಯ ವಸ್ತುಗಳನ್ನು ಗ್ರಹಣ ಮಾಡುತ್ತದೆ. ಆಯಾಯ ಜ್ಞೇಯಾಕಾರ ರೂಪವಾಗಿ ಪರಿಣಮಿಸುತ್ತದೆ. ಜ್ಞೇಯಾಕಾರ ರೂಪ ಪರಿಣಮನವು ಚೇತನಾದ ಪರ್ಯಾಯವಿದೆ. ಅದ ನೋಡ್ರಿ, ಬೋಲ್ಡ್ ಮಾಡುವಂಥದ್ದು ಇದೆ. ಏನ? ಜ್ಞೇಯಾಕಾರ ರೂಪ ಪರಿಣಮನವು ಚೇತನಾದ ಪರ್ಯಾಯವಿದೆ. ಅದು ಅಂಥೇಳಿ ಹೇಳಿದ್ರಲ್ಲ, ಹಾಗಾದ್ರೆ ಚೇತನ. ಚೇತನ ಯಾವುದದ? ಅಲ್ಲಿ ಜ್ಞಾನ ಚೇತನ, ದರ್ಶನ ಚೇತನ ರೂಪದ ಭೇದ ಇಲ್ಲ, ಚೇತನ. ಆದ್ರೆ ಅದಕ್ಕೆ ಜ್ಞಾನ ಚೇತನ ಅಂಥೇಳಿ ಹೆಸರು ಯಾವಾಗ ಬರ್ತಿದೆ? ಅದ ಸಮಸ್ತ ಜ್ಞೇಯ ವಸ್ತುಗಳನ್ನು ಗ್ರಹಣ ಮಾಡ್ತಿದೆ. ಕಾರಣವೇನೆಂದರೆ ಅಂತ ಹೇಳಿದ್ರು, ಅದು ಸಮಸ್ತ ಜ್ಞೇಯ ವಸ್ತುಗಳನ್ನು ಗ್ರಹಣ ಮಾಡುತ್ತದೆ. ಆಯಾಯ ಜ್ಞೇಯಾಕಾರ ರೂಪವಾಗಿ ಪರಿಣಮಿಸುತ್ತದೆ. ಜ್ಞೇಯಾಕಾರ ರೂಪ ಪರಿಣಮನವು ಚೇತನಾದ ಪರ್ಯಾಯವಿದೆ. ಆ ರೂಪದಿಂದ ಪರಿಣಮಿಸುತ್ತದೆ. ಆದುದರಿಂದ ಚೇತನಾದ ಜ್ಞಾನವೆಂಬ ಹೆಸರು ಇದೆ. ಅಲ್ಲಿ ಚೇತನಾದ ದರ್ಶನವೆಂಬ ಹೆಸರು ಇದೆ. ಯಾವಾಗದ? ಅದ ಸತ್ತಾದ ಗ್ರಹಣ ಮಾಡಿತು, ಸತ್ವರೂಪದಿಂದ ಅದ ಕಾರ್ಯ ಮಾಡಿತು ಪ್ರಭು. ಇಲ್ಲಿ ಯಾವಾಗ ಮಾಡ್ಕೊಳ್ತೈತಿ? ಯಾವಾಗ ಸತ್ತಾದ ಗ್ರಹಣ ಆಗ್ತಿದೆಯಲ್ಲ ಆವಾಗ್ರಿ. ಜ್ಞೇಯ ರೂಪದಿಂದ ಪರಿಣಮನ ಮಾಡ್ತಿದೆ ಜ್ಞಾನ. ಯಾವಾಗ ಜ್ಞಾನ ಜ್ಞೇಯ ರೂಪದಿಂದ ಪರಿಣಮನ ಮಾಡ್ತಿದೆ ಆವಾಗ ಅದಕ್ಕೆ ಜ್ಞಾನ ಚೇತನ ಅಂತಾರೆ. ಸಮಸ್ತ ವಸ್ತುಗಳನ್ನ ತಿಳಿಯುವಂಥ ಶಕ್ತಿ ಏನಿದೆ ಅದು ಚೇತನ ಮಾತ್ರ ವಸ್ತು ಇದೆ.
ಅಭೇದ ಏಕ ವಸ್ತುವಿನೊಳಗ ಎರಡು ಮಾತಿನ ಸಿದ್ಧಿ ಮಾಡ್ತಾ ಇದ್ದಾರೆ. ಅದಕ್ಕೆ ಮೊದಲು ಹೇಳಿದರು ಎರಡು ಹೆಸರಿನಿಂದ ಅದನ್ನು ಹೇಳಲಾಗುತ್ತದೆ, ವಿರುದ್ಧವಂತೂ ಇಲ್ಲ ಅಂತ ಹೇಳಿದ್ದಾರೆ. ಬಹಳ ಅದ್ಭುತ ಕಥನ ಇದೆ, ನಡ್ರಿ ಪ್ರಾರಂಭದಿಂದ. ತೇನ ಚಿತ್ ನಿಯತಂ ದೃಗ್ಜ್ಞಪ್ತಿ ರೂಪ ಅಸ್ತು. ಆ ಕಾರಣದಿಂದ ಚೇತನ ಮಾತ್ರ ಸತ್ತಾವು. ಅವಶ್ಯವಾಗಿ ಮೊದಲ ಅಭೇದ, ಚೇತನ ಮಾತ್ರ ಸತ್ತಾವು, ಅಭೇದ ಹೇಳಿದರೆ. ಅವಶ್ಯವಾಗಿ ದರ್ಶನವೆಂಬ ಹೆಸರು, ಜ್ಞಾನವೆಂಬ ಹೆಸರು ಎರಡು ನಾಮ ಎಂದರೆ ಸಂಜ್ಞೆಯ ಮೂಲಕ ಉಪದಿಷ್ಟವಾಗಲಿ. ಭಾವಾರ್ಥವು ಈ ಪ್ರಕಾರವಿದೆ. ಏಕ ಸತ್ತಾರೂಪ ಚೇತನವು, ಅದಕ್ಕೆ ಎರಡು ಹೆಸರು. ಒಂದೇ ವಸ್ತು ಇದೆ, ಅದಕ್ಕೆ ಎರಡು ಹೆಸರದವೆ. ಒಂದಂತೂ ದರ್ಶನವೆಂಬ ಹೆಸರು, ಇನ್ನೊಂದು ಜ್ಞಾನವೆಂಬ ಹೆಸರು. ಹೀಗೆ ಭೇದವಾಗುತ್ತಿದ್ದರೆ ಆಗಲಿ ವಿರುದ್ಧವಂತೂ ಏನೂ ಇಲ್ಲ ಎಂಬ ಅರ್ಥವನ್ನು ದೃಢಪಡಿಸುತ್ತಾರೆ. ವಿರುದ್ಧ ಇಲ್ಲ ಅನ್ನುವ ಅರ್ಥವನ್ನ ದೃಢ ಮಾಡ್ತಾರೆ. ಏನ? ಚೇತ್ ಜಗತಿ ಚೇತನ ಅದ್ವೈತ ಅಪಿ. ಸಂಸ್ಕೃತ ಶಬ್ದದೊಳಗೆ ಎಷ್ಟು ಇದೆ ನೋಡ್ರಿ, ವಜನ್. ಚೇತ್ ಜಗತಿ ಚೇತನ ಅದ್ವೈತ ಅಪಿ ತತ್ ದೃಗ್ಜ್ಞಪ್ತಿ ರೂಪಂ ತ್ಯಜೇತ್. ಸಾ ಅಸ್ತಿತ್ವಂ ಏವ ತ್ಯಜೇತ್. ಚೇತ್ ಜಗತಿ ಚೇತನ ಅದ್ವೈತ ಅಪಿ. ಚೇತನ ಜಗತ್ತಿನೊಳಗ ಈ ಚೇತ್ ಅರ್ಥಾತ್ ಚೇತ್ ಶಬ್ದದ ಅರ್ಥ ಏನಿದೆ ರೀ? ಅದು ಹೇಗಿದೆ ಎಂದರೆ, ಜಗತಿ ಚೇತನ ಮೂರು ಲೋಕಗಳಲ್ಲಿ ವರ್ತಿಸುತ್ತಿರುವಂತಹ ಜೀವರುಗಳಲ್ಲಿ ಸ್ವಪರಗ್ರಾಹಕ ಶಕ್ತಿಯು ಪ್ರಕಟವಿದೆ. ಚೇತ್ ಅಂದ್ರೆ ಜಗತಿ ಚೇತನ. ಈ ಜಗತ್ತಿನಲ್ಲಿ ಚೇತನ ಹೇಗಿದೆ ಅನ್ನೋದು ಕೇಳು. ಚೇತ್ ಪ್ರಕಟ ಹೇಗಿದೆ? ಮೂರು ಲೋಕಗಳಲ್ಲಿ ವರ್ತಿಸುತ್ತಿರುವಂತಹ ಜೀವರುಗಳಲ್ಲಿ ಸ್ವಪರಗ್ರಾಹಕ ಶಕ್ತಿಯು ಪ್ರಕಟವಿದೆ. ಹೇಗಿದೆ? ಒಂದು ಪ್ರಕಾಶ ರೂಪವಿದೆ, ಅರ್ಥಾತ್ ಅದ್ವೈತ ಅಪಿ. ಅಪಿ ಅಂದ್ರೆ ಆದಾಗ್ಯೂ, ಅದ್ವೈತ ಎರಡು ಭೇದ ಇಲ್ಲ, ಒಂದು ಪ್ರಕಾಶ ರೂಪ ಇದೆ. ಆದಾಗ್ಯೂ ಅಪಿ ಅದ್ವೈತ ಅಪಿ ದೃಗ್ಜ್ಞಪ್ತಿ ರೂಪಂ ತ್ಯಜೇತ್. ಅದ್ವೈತ ಇರುವೆಳೆದೊಳಗೆ ಕೂಡ, ಅಭೇದ ಇರುವೆಳೆದೊಳಗೆ ಕೂಡ, ಒಂದು ಪ್ರಕಾಶ ರೂಪವೇ ಇರುವೆಳೆದೊಳಗೆ ಕೂಡ ದರ್ಶನ ರೂಪ ಚೇತನ, ಜ್ಞಾನ ರೂಪ ಚೇತನ ಎಂಬ ಎರಡು ಹೆಸರುಗಳನ್ನು ಬಿಟ್ಟುಕೊಟ್ಟರೆ ಅದರಲ್ಲಿ ಮೂರು ದೋಷಗಳು ಉತ್ಪನ್ನವಾಗುತ್ತವೆ. ಮೊದಲನೇ ದೋಷ ಏನ? ಸಾ ಅಸ್ತಿತ್ವಂ ಏವ ತ್ಯಜೇತ್. ಅದು ತನ್ನ ಅಸ್ತಿತ್ವವನ್ನೇ ಕಳ್ಕೊಳ್ತಿದೆ, ಬಿಟ್ಟು ಕೊಡಬೇಕಾಗ್ತಿದೆ. ಸಾ ಅಂದ್ರೆ ಯಾವ್ದ? ಆ ಚೇತನವು ಅಸ್ತಿತ್ವಂ ಏವ ತ್ಯಜೇತ್, ತನ್ನ ಸತ್ವವನ್ನು, ಅಸ್ತಿತ್ವದ ಅರ್ಥ ಏನು ಮಾಡಿದರಲ್ಲಿ? ಸತ್ವ. ಯಾವಾಗ ಬಿಟ್ಟುಕೊಟ್ಟಿದ್ದೀರಿ? ಅದು ನಿಗೋಧದಲ್ಲೇನೂ ಬಿಟ್ಟುಕೊಟ್ಟಿಲ್ಲ, ದ್ವಿಂದ್ರಿಯದಲ್ಲೇನೂ ಬಿಟ್ಟುಕೊಟ್ಟಿಲ್ಲ. ಯಾವಾಗೂ ಮೂರು ಕಾಲದಲ್ಲೂ ತನ್ನ ಸತ್ವವನ್ನು ಬಿಟ್ಟು ಅವಶ್ಯವಾಗಿ ಬಿಟ್ಟುಕೊಡುವುದು. ಭಾವಾರ್ಥವು ಈ ಪ್ರಕಾರ ಇದೆ. ಚೇತನ ಸತ್ವವು ಇಲ್ಲವೆಂಬ ಭಾವವು ಪ್ರಾಪ್ತವಾಗುತ್ತದೆ. ಯಾವ ಕಾರಣದಿಂದ? ಚೇತನ ಸತ್ವನ ಇಲ್ಲದಿದ್ದರೆ ಜೀವ ಹೇಗೆ ಉಳಿತಿದ್ದೀರಿ? ಹಾಗಾದರೆ ಯಾವ ಕಾರಣದಿಂದ ಅಂಥೇಳಿ ಕೇಳಿದ ನಂತರ, ಸಾಮಾನ್ಯ ವಿಶೇಷ ರೂಪ ವಿರಹಾತ್. ಸಾಮಾನ್ಯ ಅರ್ಥಾತ್ ಸತ್ತ ಮಾತ್ರ, ವಿಶೇಷ ಅರ್ಥಾತ್ ಪರ್ಯಾಯ ರೂಪ. ಅವುಗಳ ವಿರಹಾತ್ ರಹಿತತೆಯ ಕಾರಣದಿಂದ. ಭಾವಾರ್ಥವು ಹೀಗಿದೆ. ಯಾವ ಪ್ರಕಾರ ಸಮಸ್ತ ಜೀವ ಮೊದಲಾದ ವಸ್ತುಗಳು ಸತ್ತಾರೂಪವಿವೆ, ಅದೇ ಸತ್ವವು ಪರ್ಯಾಯ ರೂಪವಿದೆ. ಪ್ರತಿಯೊಂದರೊಳಗೆ ಗತಿ ಹೇತುತ್ವ, ಸ್ಥಿತಿ ಹೇತುತ್ವ, ಅವಗಾಹನ ಹೇತುತ್ವ, ಪರಿಣಮನ ಹೇತುತ್ವ, ಪೂರ್ಣ ಗಲನ ಅಥವಾ ಸ್ಪರ್ಶ ರಸಗಂಧ ವರ್ಣ, ಇವುಗಳ ಸತ್ವವನ್ನು ಆ ದ್ರವ್ಯಗಳು ಯಾವಾಗ ಬಿಟ್ಟು ಕೊಡ್ತಾವ್ರಿ? ಗತಿ ಹೇತುತ್ವ ಇಲ್ಲ ಅಂತಂದ್ರೆ ಧರ್ಮ ದ್ರವ್ಯ ಇಲ್ಲ,
ಸ್ಥಿತಿ ಹೇತುತ್ವ ಇಲ್ಲ ಅಂತಂದ್ರೆ ಅಧರ್ಮ ದ್ರವ್ಯ. ಪರಿಣಮನ ಅವಗಾಹನ ಹೇತುತ್ವ ಇಲ್ಲ ಅಂತಂದ್ರೆ ಕಾಲ ಆಕಾಶ ದ್ರವ್ಯಗಳು. ಸ್ಪರ್ಶ ರಸಗಂಧ ವರ್ಣ ಇಲ್ಲ ಅಂತಂದ್ರೆ ಉದ್ಗಲ ದ್ರವ್ಯ ಇಲ್ಲ. ಅದೇ ಪ್ರಕಾರ ಜ್ಞಾನ ದರ್ಶನ ಚೇತನ ಇಲ್ಲ ಅಂತಂದ್ರ ಆ ಚೇತನಕ್ಕೆ ಕೂಡ ಎರಡು ಹೆಸರು ಇಲ್ಲ ಅಂತಂದ್ರ ಜೀವದ ಅಸ್ತಿತ್ವನ ಇಲ್ಲ. ಯಾವ ಪ್ರಕಾರ ಸಮಸ್ತ ಜೀವ ಮೊದಲಾದ ವಸ್ತುಗಳು ಸತ್ತಾರೂಪವಿವೆ, ಅದೇ ಸತ್ವವು ಪರ್ಯಾಯ ರೂಪವಿದೆ. ಅದೇ ಪ್ರಕಾರ ಚೇತನವೂ ಅನಾದಿ ನಿಧನ ಸತ್ತಾ ಸ್ವರೂಪ ವಸ್ತು ಮಾತ್ರ ನಿರ್ವಿಕಲ್ಪವಿದೆ. ಆ ಕಾರಣದಿಂದ ಚೇತನಾದ ದರ್ಶನವೆಂಬ ಹೆಸರಿನಿಂದ ಹೇಳಲಾಗುತ್ತದೆ. ಕಾರಣವೇನೆಂದರೆ ಅದು ಸಮಸ್ತ ಜ್ಞೇಯ ವಸ್ತುಗಳನ್ನು ಗ್ರಹಣ ಮಾಡುತ್ತದೆ, ಆಯಾಯ ಜ್ಞೇಯಾಕಾರ ರೂಪವಾಗಿ ಪರಿಣಮಿಸುತ್ತದೆ. ಜ್ಞೇಯಾಕಾರ ರೂಪ ಪರಿಣಮನವು ಚೇತನಾದ ಪರ್ಯಾಯವಿದೆ. ಆ ರೂಪದಿಂದ ಪರಿಣಮಿಸುತ್ತದೆ. ಯಾವುದು ಪರಿಣಮಿಸ್ತಿದೆ? ಚೇತನಾ ಪರಿಣಮಿಸ್ತಿದೆ. ಆದುದರಿಂದ ಚೇತನಾದ ಜ್ಞಾನವೆಂಬ ಹೆಸರು ಇದೆ. ಚೇತನ ಇಲ್ಲದಿದ್ದರೆ ಹೆಸರು ಇದೆ. ಹೀಗೆ ಎರಡು ಅವಸ್ಥೆಗಳನ್ನು ಬಿಟ್ಟುಕೊಟ್ಟರೆ ಚೇತನಾ ವಸ್ತುವು ಇಲ್ಲವೆಂಬ ಪ್ರತೀತಿಯು ಉತ್ಪನ್ನವಾಗುತ್ತದೆ. ಚೇತನ ಇಲ್ಲದಿದ್ದರೆ ಇರಲಿ, ಜೀವದ್ರವ್ಯವಂತೂ ವಿದ್ಯಮಾನವಿದೆ ಅಲ್ಲವೇನು? ಈ ಪ್ರಶ್ನೆಯ ಉತ್ತರ ರೂಪವಾಗಿ ಏನು ಹೇಳ್ತಾರೋ, ಚೇತನ ಮಾತ್ರದ ಮೂಲಕ ಜೀವದ್ರವ್ಯವನ್ನು ಸಾಧಿಸಲಾಗಿದೆ. ಸಾಧಿಸಲಾಗಿದೆ ಅಂತಂದ್ರೆ ಚೇತನ ಮಾತ್ರದ ಮೂಲಕ ಜೀವದ್ರವ್ಯವನ್ನು ಸಾಧಿಸಲಾಗಿದೆ. ಸಾಧಿಸಲಾಗಿದೆ ಅಂತಂದ್ರೆ ಏನು? ಸಾಧಿಸಲಾಗಿದೆ ಅರ್ಥಾತ್ ಸಿದ್ಧ ಮಾಡಲಾಗಿದೆ ಒಂದು ಮಾತು. ಸಿದ್ಧ ಮಾಡಲಾಗಿದೆ ಒಂದು ಮಾತು. ಎರಡನೇದ ಪ್ರತಿಪಾದನೆ ಮಾಡಲಾಗಿದೆ. ಚೇತನಾದ ಮೂಲಕನ ಜೀವದ್ರವ್ಯವನ್ನು ಗ್ರಹಣ ಮಾಡಲಾಗಿದೆ, ಸಿದ್ಧ ಮಾಡಲಾಗಿದೆ, ನಿರ್ಣಯ ಮಾಡಲಾಗಿದೆ, ಪ್ರಾಪ್ತ ಮಾಡಿಕೊಳ್ಳಲಾಗಿದೆ. ಮತ್ತು ಚೇತನಾದ ಮೂಲಕನ ಅದರ ಪ್ರತಿಪಾದನೆ ಮಾಡಲಾಗಿದೆ. ಸರ್ವಜ್ಞ ಭಗವಂತರು ಏನು ಮಾಡಿದ್ರು? ಚೇತನಾದ ಮೂಲಕನ ಅದನ್ನು ಸಾಧಿಸಿದರು, ಸರ್ವಜ್ಞತೆಯನ್ನು ಪಡ್ಕೊಂಡ್ರು, ಮತ್ತು ಚೇತನಾದ ಮೂಲಕನ ಅದರದ ಪ್ರತಿಪಾದನೆ ಮಾಡಿದರು. ಸಾಧಿಸೋದರ್ಥಾತ್ ಸ್ವಯಂ ಪ್ರಾಪ್ತ ಮಾಡಿಕೊಳ್ಳೋದು, ಅದರಿಂದ ಲಾಭಾನ್ವಿತ ಆಗೋದು, ಅದರಲ್ಲಿ ಏನಿದೆ ಅದರದೆಲ್ಲ ಅಧಿಕಾರಿಯಾಗೋದು, ಮತ್ತು ಆ ಚೇತನಾದ ಮೂಲಕನ ಅವರವರಿಗೆ ಅವರವರ ಆತ್ಮಸ್ವರೂಪವನ್ನು ಅಥವಾ ಜೀವದ್ರವ್ಯದ ಸ್ವರೂಪವನ್ನು ತಿಳಿಸಿದರು. ಸಾಧಿಸಲಾಗಿದೆ. ಜೀವವನ್ನು ಹೇಳಬೇಕಾದ್ರೆ ಯಾವುದರಿಂದ ಹೇಳೋದ? ಚೇತನಾದ ಮೂಲಕನೇ ಹೇಳೋದಿಲ್ಲ. ರಾಗ, ದೇಹ, ಕರ್ಮ ಅವುಗಳ ಮೂಲಕ, ಸಂಯೋಗದ ಮೂಲಕ, ಶ್ರೀಮಂತಿಕೆ, ಸುಂದರತೆ ಇವುಗಳ ಮೂಲಕ ಜೀವವನ್ನು ಹೇಳೋದ್ರೆ 14 ಮಾರ್ಗನಾದೊಳಗೆ ಎಲ್ಲಿ ಹುಡುಕಿದರೆ ಜೀವವನ್ನ ನೋಡ್ರಿ. ಚೇತನ ಮಾತ್ರದ ಮೂಲಕ ಜೀವದ್ರವ್ಯವನ್ನು ಸಾಧಿಸಲಾಗಿದೆ. ಈ ಕಾರಣದಿಂದ ಆ ಚೇತನಾದ ಸಿದ್ಧಿಯಾಗದಿದ್ದರೆ ಜೀವದ್ರವ್ಯವೂ ಸಿದ್ಧವಾಗುವುದಿಲ್ಲ. ಸಾಧಿಸೋದರ್ಥಾತ್ ಸಿದ್ಧ ಮಾಡಿಕೊಳ್ಳೋದು, ಪ್ರಾಪ್ತ ಮಾಡಿಕೊಳ್ಳೋದು, ಪಡ್ಕೊಳ್ಳೋದು, ಅದರಲ್ಲಿ ನಿಂತುಕೊಳ್ಳೋದು, ಅದರದ ಪರಿಪೂರ್ಣ ವಿಕಾಸ ಮಾಡೋದು, ಮತ್ತು ಅದರ ಸ್ವರೂಪವನ್ನು ನಿರೂಪಣೆ ಮಾಡೋದು. ಚೇತನಾದ ಮೂಲಕನ ತನ್ನನ್ನೂ ತಾನು ಪಡ್ಕೊಳ್ಳಬಹುದು. ಚೇತನಾದ ಮೂಲಕನ ಸುಖಾಭಿಲಾಷಿ ಜೀವನಿಗೆ ಜೀವದ ಅಥವಾ ಸುಖದ ನಿಧಿಯ ಪರಿಚಯ ಮಾಡಿಸಿ. ಚೇತನ ಇಲ್ಲ ಅಂತಂದ್ರೆ ಬೇರೆ ಯಾವುದರಿಂದನೂ ಸುಖದಿಂದ ವೀರ್ಯದಿಂದ ಕೂಡ ಸಿದ್ಧಿಯಾಗುವುದಿಲ್ಲ. ಯಾವ 47 ಶಕ್ತಿ ಹೇಳ್ರಿ ಅಥವಾ ಅನಂತ ಶಕ್ತಿ ಗುಣ ಅದಾವ, ಅವು ಯಾವುದರಿಂದೂ ಸಿದ್ಧ ಆಗುವುದಿಲ್ಲ ಅಂಥೇಳಿನ ಅಮೃತ ಚಂದ್ರಾಚಾರ್ಯ ದೇವ್ ಪ್ರಾರಂಭದಲ್ಲಿ ಹೇಳಿದರು. ಜೀವ ಅಸಾಧಾರಣ ಜ್ಞಾನ ಜೀವದ್ರವ್ಯದ ಅಸಾಧಾರಣ ಗುಣ ಇದೆ. ಅಲ್ಲಿ ಅಸಾಧಾರಣದ ಅರ್ಥ ಆ ಜ್ಞಾನದಿಂದನ ಜೀವ ತಿಳಿದು ಬರ್ತಾನೆ, ಆ ಜ್ಞಾನದಿಂದನ ಯೋಗ್ಯಾಯೋಗ್ಯದ ನಿರ್ಣಯ ಆಗ್ತಿದೆ, ಆ
ಆ ಜ್ಞಾನದಿಂದನ ಜಡದ ನಿರ್ಣಯ ಆಗ್ತಿದೆ, ಆ ಜ್ಞಾನದಿಂದನ ಇಡೀ ವಿಶ್ವದ ನಿರ್ಣಯ ಅಂಥೇಳಿ ಜ್ಞಾನ ಅಸಾಧಾರಣ ಇದೆ. ಜ್ಞಾನ ಇಲ್ಲ ಅಂತಂದ್ರೆ ಜೀವದ ಸಿದ್ಧಿನ ಆಗೋದಿಲ್ಲ. ಆ ಜ್ಞಾನವನ್ನ ಚೇತನಾದೊಳಗೆ ಅಭೇದ ಇರಿಸಿ ದರ್ಶನದ ಜೊತೆಗೆ ಅದರದ ಸಿದ್ಧಿ ಮಾಡಿದ್ದಾರೆ. ಹೋಗುವಂತ ಅದು ಚುಮ್ ಚುಮ್ ಕುಹು ಕುಹು ಹೇಗಂತಲ್ಲ ಹಾಗೆ ನಾವು ನಮ್ಮವರ ಅಂತ ನಮ್ಮಂತ ಇದ್ದೀವ್ರಿ. ಏನು ವ್ಯತ್ಯಾಸ ಇಲ್ಲ. ತಲೆಗಿಂದ ಹೋಗುವಂಥದ್ದು ಭಾಳ ಒಳ್ಳೆ ಮಾತಿದ್ದೀರಿ. ಅದು ತಲೆಗಿಂದ ಹೋಗ್ತಕ್ಕದ್ದಲ್ಲ. ನಿರ್ಣಯ ಎಲ್ಲಿಯವರೆಗೆ ಆಗುವುದಿಲ್ಲ ಅಲ್ಲಿವರೆಗೆ. ಅಂದ್ರೆ ನಮ್ಮವರ ಅಂತ ನಮ್ಮ ಅನ್ನುವುದರದ ಯಾವುದೇ ನಿಜವಾದ ಲಾಭ ಇದೆಯೋ ಅರ್ಹತ್ ಸ್ವರೂಪನಾದಂಥ ಅದೇ ನಿಜವಾದ ಲಾಭ ಯಾವುದ್ರಿ? ಅದೇ 80ನೇ ಗಾಥೆಯೊಳಗೆ ಹೇಳಿದ್ರಲ್ಲ ಪ್ರವಚನ ಸಾರದಲ್ಲಿ, ಜೋ ಜಾಣದೆ ಅರ್ಹಂತಂ ಸೋ ಜಾಣದೆ ಅಪ್ಪಾನಂ. ಅರ್ಹಂತಾನಂ ಅನ್ನಬೇಕಾದ್ರೆ ಅಥವಾ ಅರ್ಹಂತರಿಗೆ ನಮಸ್ಕಾರ ಮಾಡಬೇಕಾದ್ರೆ ತನ್ನನ್ನು ತಿಳಿಯೋದ ಮೋಹದ ನಾಶದ ಮಾರ್ಗದೊಳಗೆ ಬರೋದ ಅವಶ್ಯಕ ಇದೆ. ಮೋಹದ ನಾಶದ ಮಾರ್ಗದೊಳಗೆ ಮೋಹ ತಾನಾಗೇನ ನಾಶ ಆಗ್ತಾ ಹೋಗ್ತಿದೆ. ಸೂರ್ಯ ಉದಿಸಿ ಬರುವ ವೇಳೆದೊಳಗ ಅಂಧಕಾರ ತನ್ನಷ್ಟಕ್ಕೆ ತಾನೇ ಕರಗಿ ಹೋಗ್ತಿದೆ. ಯಾವ ಕಡೆಗೆ ಹೋಯ್ತದ? ಎಲ್ಲಿ ಹೋಯ್ತು? ಅದರದ್ದು ಯಾವ ರೂಪ ಪರಿಣಮನ ಆಯಿತು? ನಾಶ ಇಷ್ಟ ಶಬ್ದ ರೀ, ವ್ಯಯ ಇಷ್ಟೇ ಶಬ್ದ. ಹಾಗೆ ದುಃಖದ ಮೋಹದ್ರಿ. ದುಃಖ ಅಂದ್ರೂ ಒಂದ, ಮೋಹ ಅಂದ್ರೂ ಒಂದ, ಸಂಸಾರ ಅಂದ್ರೂ ಒಂದ, ಬಂಧನ ಅಂದ್ರೂ ಎಲ್ಲ ಒಂದೇ ರೀ, ಏಕಾರ್ಥವಾಚಿ. ಒಂದೇ ಅರ್ಥ ತಿಳಿಲಿಲ್ಲ ಅಂತೇಳಿ ಮತ್ತೆ ಬೇರೆ 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 ಶಬ್ದ ಕೊಟ್ಟು ಹೇಳಿ. ನಿಜವಾಗಿ ಎರಡು ಒಂದು ಕಾಲದೊಳಗ ಆಗ್ತಿತ್ತು. ಇನ್ನು ಭೇದ ಏನಿದೆ ರೀ? ಭೇದ ಏನಿದೆ? ಆದ್ರೂ ಕೂಡ ಭೇದ ಇಲ್ಲ. ಆದ್ರೂ ಕೂಡ ಜೀವಿಗೆ ಮತ್ತು ಪ್ರಕಾಶದೊಳಗ ಭೇದ ಇಲ್ಲ. ಆದ್ರೂ ಕೂಡ ಜೀವಿಗೆ ಕಾರಣ ಇದೆ, ಪ್ರಕಾಶ ಕಾರ್ಯ ಇದೆ. ಅದೇ ಪ್ರಕಾರ ಸಮ್ಯಕ್ ದರ್ಶನ ಜ್ಞಾನದ ಸಿದ್ಧಿ ಮಾಡಿದ್ದಾರೆ. ಸಮ್ಯಕ್ ದರ್ಶನದ ಕಾರಣ ಇದೆ, ಸಮ್ಯಕ್ ಜ್ಞಾನದ ಕಾರ್ಯ ಇದೆ ಅಂಥೇಳಿ 6 ಗುರಾಣಿಯೊಳಗೆ ಸಿದ್ಧ ಮಾಡಿದ್ದೀರಿ. ಇಲ್ಲಿ ಅರ್ಹಂತರ ಮೊದಲು, ಅರ್ಹಂತರಿಗೆ ನಮಸ್ಕಾರ ಮೊದಲು ಅಥವಾ ಆತ್ಮನ ಅನುಭೂತಿ ಮೊದಲ? ಅದೇ ಶಂಕ ನಿಮ್ಮದ ಇದೆ, ಅದೇ ಸಂದೇಹ ಇದೆ. ಅದರದೇ ಉತ್ತರ ಹೀಗಿದೆ. ನಿಮಿತ್ತ ಮತ್ತು ಉಪಾದಾನ ಕಥನದೊಳಗ ಒಮ್ಮೆ ಅದನ್ನು ಮುಖ್ಯ ಮಾಡಿ ಹೇಳ್ಬಹುದು, ಒಮ್ಮೆ ಇದನ್ನು ಮುಖ್ಯ ಮಾಡಿ ಹೇಳ್ಬಹುದು. ನಿಮಿತ್ತೆಲ್ಲದ ಕಾರ್ಯ ಆಗುವುದಿಲ್ಲ, ಉಪಾದಾನದ ಯೋಗ್ಯತೆ ಬಾರದ ವಿನಃ ಕಾರ್ಯ ಆಗುವುದಿಲ್ಲ. ಹೀಗೆ ಒಮ್ಮೆ ಉಪಾದಾನವನ್ನು ಮುಖ್ಯ ಮಾಡಿ ಹೇಳ್ಬಹುದು, ಒಮ್ಮೆ ನಿಮಿತ್ತೆಲ್ಲದ ಕಾರ್ಯ ಆಗುವುದಿಲ್ಲ ಅಂತೇಳಿ ಅದನ್ನು ಮುಖ್ಯ ಮಾಡಿ ಹೇಳ್ಬಹುದು. ಅದರ ಕಾರ್ಯ ಆಗುವಳೆದೊಳಗ ಏಕಕಾಲಕ್ಕೆ ಎರಡರದ್ದು ಪಾತ್ರ ಅಷ್ಟೇ ಇದೆ ರೀ. ವೀತರಾಗ ಅರ್ಹಂತ ಭಗವಂತರ ಎದುರಿಗೆ ವಿದ್ಯಮಾನ ಇರೋದ ಬುದ್ಧಿಯೊಳಗ ಜ್ಞಾನದೊಳಗರೆ ಸಾಕಾರ ರೂಪದಿಂದ ಅಲ್ಲ, ಸಾಕಾರ ರೂಪದಿಂದಿದ್ರ ಮಹಾನ್ ಲಾಭ ಇದೆ ರೀ. ಹೌದೇನಿಲ್ರಿ? ಇಂದ್ರಿಯದ ವಿಷಯ ಇದ್ದಾರ್ರಿ ಅವರ. ಬಂದಿತ್ತಲ್ಲ ಒಂದ್ಸಲ ಸಂಪದದೊಳಗ ಅರ್ಹಂತ ಪ್ರಭು ದೇವ ಶಾಸ್ತ್ರ ಗುರು ಎಲ್ಲ ಇಂದ್ರಿಯ ಜ್ಞಾನದ ವಿಷಯ. ಮತ್ತು ಆತ್ಮನ ಅನುಭವ, ಆತ್ಮನ ಜ್ಞಾನ ಯಾವುದರಿಂದ ಆಗ್ತಿದೆ? ಇಂದ್ರಿಯ ಜ್ಞಾನದಿಂದ ಆಗುವುದಿಲ್ಲ. ಹಾಗಾದ್ರೆ ಇಲ್ಲಿ ಇರ್ತಿದೆ ಅಂಥೇಳಿ ಹೇಳೋದು ಸಾಕಾರ ರೂಪದಿಂದ ಅಥವಾ ಜ್ಞಾನದ ಭೂಮಿಕೆಯೊಳಗೆ ಅರ್ಹಂತ ಅವಸ್ಥೆ ಪರಿಪೂರ್ಣ ಆತ್ಮನ ಚೈತನ್ಯ ದಶೆ ಪ್ರಕಟ ಆಗಿರುವಂಥ ಅವಸ್ಥೆ ಎದುರಿಗಿದೆ. ಮತ್ತು ಆ ಚೈತನ್ಯ ದಶೆಯ ಆಧಾರನಾದಂಥ ಶುದ್ಧಾತ್ಮ ಕಾರಣ ಪರಮಾತ್ಮ ವಿದ್ಯಮಾನ್ ಹಾಜೀರ್ ಹುಜೂರ್ ವಿದ್ಯಮಾನದಂದ್ರೆ ಅವ ಎಲ್ಲೂ ಹೋಗಿಲ್ಲ. ನಮಗೆ ಅವನ ಕಡೆಗೆ ನೋಡ್ಲಿಕ್ಕೆ ಇದುವರೆಗೆ ಅನಂತ 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 ಪಂಚಪರಾವರ್ತನಗಳ ವ್ಯತೀತ ಆದ್ರೂ ಒಂದು ಸಮಯ ಸಿಕ್ಕಿಲ್ಲ ಅವನ ಕಡೆಗೆ ನೋಡ್ಲಿಕ್ಕೆ.
ಅಲ್ಲಿ ಕಾಳಜಿ ವಹಿಸ್ತೇವೆ, ಇಲ್ಲಿ ಕಾಳಜಿ ವಹಿಸ್ತೇವೆ, ಅಲ್ಲಿ ಜಾಗರೂಕತೆ, ಇಲ್ಲಿ ಜೇಬು ಕಟ್ಟಾಗಬಹುದು, ಇಲ್ಲಿ ಪರ್ಸ್ ತುಂಡಾಗಿದೇನಾ, ದುಡ್ಡು ಬಿಟ್ಟು ಹೋಗಿದೇನಾ, ಯಾರಿಗಾದರೂ 2 ನೋಟು ಕೊಟ್ಟನೇನಾ, ಇಲ್ಲಿ ಸಾವಧಾನ. ಜಾರಬಾರ್ದು, ಮಳೆಗಾಲ ಇರ್ತಿದೆ, ಮುಳ್ಳು ಚುಚ್ಚಬಾರ್ದು, ಅಲ್ಲಿ ಸಾವಧಾನ. ಆದರೆ ಇಲ್ಲಿ ನೋಡ್ಲಿಕ್ಕೆ ಒಂದು ಸಮಯ ಕೂಡ ವೇಳೆ ಈ ಅನಂತ ಪಂಚಪರಾವರ್ತನ ಕಾಲದೊಳಗೆ ಸಿಕ್ಕಲಿಲ್ಲ. ಅವ ವಿದ್ಯಮಾನನ ಅದಂತೆ. ಆದರೆ ವಿದ್ಯಮಾನ ಯಾವಾಗಲೂ 3 ಕಾಲದಲ್ಲೂ ವಿದ್ಯಮಾನ ಇದ್ರೂ ನೋಡುವ ಸಾಮರ್ಥ್ಯ ಮಾತ್ರ ಸಂಜ್ಞಿ ಪಂಚೇಂದ್ರಿಯಕ್ಕೆ ಮಾತ್ರ ಇದೆ. ಇದು ಬಹಳ ಬಂಧನದೊಳಗೆ ಸಿಗಿಸಿಟ್ಟಿದ್ದಾರೆ ನಮ್ಮನ್ನ. ಯಾರ? ಸರ್ವಜ್ಞ ಪ್ರಭು ಅಂದ್ರೆ ಅಥವಾ ವಸ್ತು ವ್ಯವಸ್ಥೆನ ಹಾಗೆ ಬಂಧನದೊಳಗೆ ಇಟ್ಟಿದ್ದೀರಿ. 3 ಕಾಲದಲ್ಲೂ ನೀನು ಇಂಥವ ಇದೆ ನೋಡಪ್ಪ, ಆದರೆ ಇಂಥವ ಇದ್ದೇನೆ ಅಂತೇಳಿ ತಿಳ್ಕೊಳ್ಳೋ ಅವಕಾಶ ಮಾತ್ರ ಎಂದಾದ್ರೂ ಒಮ್ಮೆ ಇಷ್ಟ ಐತೆ. ಎಷ್ಟ? ಸಂಜ್ಞೆ ಪಂಚೇಂದ್ರಿಯ. ಮತ್ತು ಅದು ಯಾವ್ಯಾವುದ್ರೊಳಗೆ ಖರ್ಚಾಗಿ ಹೋಗ್ತಾ ಇದೆ? ಯಾವ್ಯಾವುದ್ರೊಳಗೆ? ನಿರಂತರ ಪರದೊಳಗೆ ಖರ್ಚಾಗಿ ಹೋಗ್ತಾ ಇದೆ. ಪರದೊಳಗೆ ಅದನ್ನ ಮೋಕ್ಷಶಾಸ್ತ್ರದ ಪ್ರಸ್ತಾವನೆಯೊಳಗೆ ಅಪ್ಪಾಜಿ ಹೇಳಿದ್ರು. ಒಮ್ಮೆ ಸಂಪಾದನೆಯೊಳಗೆ, ಒಮ್ಮೆ ಪರಿವಾರದ ಪೋಷಣೆಯೊಳಗೆ, ಒಮ್ಮೆ ವ್ಯವಹಾರದ ಪರಿಪಾಲನೆಯೊಳಗೆ ಅವ್ರನ್ನ ನೋಡಕ್ಕೆ ಹೋಗೋದು ಇನ್ನ ಆಸ್ಪತ್ರೆಯೊಳಗೆ ಇಟ್ಟಿದಾರಂತ 4 ದಿವಸ ಆಯ್ತು, ಇನ್ನೂ ನನಗೆ ಹೋಗೋದಾಗಿಲ್ಲ. ಅವ್ರು ತೀರಿ ಹೋದರಂತ ತಿರುಗಿ ದಿವಸ ಆಗಲಿಕ್ಕೆ ಬಂತು, ಇನ್ನೂ ಹೋಗೋದಾಗಿಲ್ಲ. ಈ ವ್ಯವಹಾರದೊಳಗೆ ಸಾಕು. ಒಮ್ಮೆ ಸಂಪಾದನೆಯೊಳಗೆ, ಒಮ್ಮೆ ಪಂಚೇಂದ್ರಿಯ ಭೋಗದೊಳಗೆ, ಒಮ್ಮೆ ಪರಿವಾರದ ಪಾಲನೆ ಪೋಷಣೆಯೊಳಗೆ, ಒಮ್ಮೆ ವ್ಯವಹಾರದ 4 ಕಾರಣದಿಂದ 4 ಗತಿಯಲ್ಲಿ ಸುತ್ತುವಂಥ ಕಾರಣದ ಅಭಾವ ಮಾಡಲಿಕ್ಕೆ ಸಮಯ ಸಿಗಲಿಲ್ಲ. 4 ಕಾರಣ, ಇವು 4 ಕಾರಣದಿಂದ ಒಮ್ಮೆ ಹೋಗದ ಮುಖ್ಯತೆ, ಒಮ್ಮೆ ಸಂಪಾದನೆ ಸುರಕ್ಷತೆ ಮುಖ್ಯತೆ, ಒಮ್ಮೆ ಪರಿವಾರದ ಮುಖ್ಯತೆ, ಮಗನಿಗೆ ಅಡ್ಮಿಷನ್ ಕೊಡೋದಿದೆ, ಮಗನ ಪರೀಕ್ಷೆ, ಮಗನಿಗೆ ಹೆಣ್ಣು ನೋಡ್ಲಿಕ್ಕೆ ಹೋಗೋದಿದೆ, ಪತ್ನಿಗೆ ಅನಾರೋಗ್ಯ 8 ದಿವಸದಿಂದ ನೋಡ್ತು, ಕಡಿಮೆ ಆಗಲಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿದೆ, ಪರಿವಾರದ ಪೋಷಣೆ, ಒಮ್ಮೆ ವ್ಯವಹಾರ ಪಾಲನೆ. ಈ 4 ಕಾರಣ. ಇದರಿಂದ 4 ಗತಿಗಳನ್ನು ನಿಲ್ಲಿಸಿ ಬಿಡುವಂಥ ಯಾವ ಕಾರ್ಯ ಆಗಬೇಕಾಗಿದೆಯೋ ಅದಕ್ಕೆ ಅವಕಾಶ ಸಿಗ್ತಾ ಇಲ್ಲ.